ಸಭೆಗೆ ನಾವು ಯಾಕೆ ಬರ್ತಿದ್ದೀವಿ ಅಂತ ಹೇಳಿದ್ರೆ, ನಿಮ್ಮನ್ನ ಕೆಲವರು ಪಕ್ಕದ ಪ್ರಶ್ನೆ ಕೇಳಿ, ಚರ್ಚ್ಗೆ ಏನಕ್ಕೆ ಬರ್ತಿದ್ದೀರಿ ಅಂತ. ಚರ್ಚ್ಗೆ ಏನಕ್ಕೆ ಬರ್ತಿದ್ದೀರಿ ಅಂತ ಹೇಳಿ ಏನು ಹೇಳಿದ್ರು? ಆರಾಧನೆ ಮಾಡಲಿಕ್ಕೆ. ಓಕೆ, ಗುಡ್. ಓಕೆ, ಈಗ ಆರಾಧನೆ ಮಾಡಿದ್ವಾ ಇಷ್ಟೊತ್ತು? ಹೋಗೋಣವಾ ನನ್ನ ಮನೆ ಹೇಳ್ಬಿಟ್ಟು? ಈಗ ಕೇಳಿ, ಇನ್ನೂ ಏನಕ್ಕಾಗಿ ಬರ್ತಿದ್ರಿ ಅಂತ. ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ ಬರ್ತಿದ್ವಿ. ಆಮೇಲೆ ದೇವರಿಗೆ ಸ್ತೋತ್ರ. ಪ್ರತಿದಿನ ನಾವು ಸತ್ಯವೇದನ ಓದಬೇಕೆಂಬುದಾಗಿ ನಾನು ಅನೇಕ ಸಾರಿ ಎಂಕರೇಜ್ ಮಾಡ್ತೇನೆ. ಕೆಲವರು ಬೈಬಲ್ನ ಓದ್ತಾ ಇದ್ದೀರಿ, ಪ್ರಶ್ನೆಗಳನ್ನ ಕೇಳ್ತೀನಿ ನನ್ನ ಹತ್ರ, ಅಂಥವ್ರಿಗಾಗಿ ಸ್ತೋತ್ರ. ಬೈಬಲ್ನೇ ಓದದೆ ಜೀವನವನ್ನು ಕಳೆಯುವಂಥವ್ರು ಅನೇಕರಿದ್ದಾರೆ. ಸಭೆಗೆ ಬಂದು ವಾಕ್ಯವನ್ನು ಕೇಳೋದಲ್ಲ ಅಂಥೇಳಿ ಸುಮ್ಮನೆ ಕೇಳಿಸ್ಕೊಂಡವರಾಗೇ ಹೋಗುವಂಥವರು ಕೆಲವರು ಇದ್ದಾರೆ ನಮ್ಮ ಸಭೆಗೆ. ಪ್ರತಿಯೊಂದೊಂದು ಸಭೆಗಳಲ್ಲೂ ಕೆಲವು ಕ್ರೈಸ್ತ ಸಭೆಗಳಿದೆ, ಕ್ರಿಶ್ಚಿಯನ್ ಅಂತ ಅನಿಸ್ಕೊಂಡವರಿದ್ದಾರೆ. ಅವರ ನಡವಳಿಕೆಯನ್ನು ನೋಡಿದ್ರೆ ಚರ್ಚ್ ಏನಕ್ಕೆ ಹೋಗ್ತಾರೆ, ಬೈಬಲ್ನ ಏನಕ್ಕೆ ಓದ್ತಾರೆ, ಏನಕ್ಕಾಗಿ ಅಲ್ಲಿ ಪ್ರಸಂಗ ಮಾಡ್ತಾರೆ ಅನ್ನೋದನ್ನು ಯಾವ ಗ್ರಹಿಕೆಯೂ ಇಲ್ಲದೆ ಮತ್ತೊಬ್ಬರಿಗೆ ತಪ್ಪಾಗಿ ಕಾಣಿಸಿಕೊಳ್ಳುವಂತಹ ದೇವಜನರು ಇದ್ದಾರೆ. ಹಾಗೆ ಇವತ್ತು ಇಲ್ಲಿಂದ ಕೂಡಿ ಬಂದಿರುವಂಥ ನಾವು, ಅಥವಾ ಪ್ರತಿ ವಾರ ಇಲ್ಲಿ ಸೇರಿ ಬರುವಂಥ ನಾವು ಯಾವುದಕ್ಕಾಗಿ ಸೇರಿ ಬರ್ತಿದ್ದೇವೆ? ಒನ್ನವರಿಂದ ದೇವರ ಆರಾಧನೆ ಮಾಡ್ತೀವಿ. ದೇವರ ನಿನ್ನ ಉಪಕಾರಕ್ಕಾಗಿ ಸ್ತೋತ್ರ, ನೀನು ಒಳ್ಳೆಯವರು ಎಂಬುದಾಗಿ ಆರಾಧನೆ ಮಾಡ್ತೀವಿ. ಗುಡ್, ಒಂದನೇ ಭಾಗ ಸರಿ. ಎರಡನೇದಾಗಿ ದೇವರ ವಾಕ್ಯವನ್ನು ನಾವು ಕೇಳಿಸ್ಕೊಳ್ತಿದ್ದೀವಿ. ಆದರೆ ಎಷ್ಟು ಜನ, ಎರಡು ಅಂಶ. ಕೇಳಿದ ವಾಕ್ಯಕ್ಕೆ ಮೊದಲನೇದಾಗಿ ನಾವು ವಿಧೇಯರಾಗಬೇಕು. ಎರಡನೇದು, ವಿಧೇಯರಾದ ವಾಕ್ಯವನ್ನು ಮತ್ತೊಬ್ಬರಿಗೆ ನಾವು ಹಂಚಿಕೊಳ್ಳಬೇಕು. ಗಮನಿಸ್ರಿ, ನಾನು ವಿಧೇಯವಾಗಿದ್ದೀನಿ ಅನ್ನೋದಕ್ಕೆ ಗುರುತೇನು ಗೊತ್ತಾ? ಎರಡನೇದಾಗಿ ಮಾಡುವಂತಹ ಹಂಚಿಕೊಳ್ಳುವಿಕೆ. ಮತ್ತೊಬ್ಬರಿಗೆ ನಾನು ಹೇಳಿದ್ರೆ, ಇವತ್ತು ನೀವು ಹೋಗ್ತೀರಿ, ತುಂಬ ನೋವಿನಲ್ಲಿರ್ತೀರಿ, ನಾನು ಸರಿ ಆಗ್ತೀನಾ ಅಂತ ಯೋಚನೆ ಮಾಡ್ತೀರಿ. ಇವತ್ತು ಲೋಕದವ್ರನ್ನ ಕಾರ್ಯಗಳನ್ನು ನೋಡೋದಾದರೆ, ನಿಮ್ಮ ಬೀದಿಯೊಳಗಡೆ ಒಬ್ಬ ಡಾಕ್ಟ್ರ್ ಬರ್ತಾರೆ, ಅಲ್ಲೊಂದು ಕ್ಲಿನಿಕ್ ಇಟ್ಕೋತಾರೆ. ನಿಮ್ಮ ಏರಿಯಾದಲ್ಲಿ ಡಾಕ್ಟ್ರ್ ಏನು ಮಾಡ್ತಾರೆ? ಕ್ಲಿನಿಕ್ ಇಟ್ಕೋತಾರೆ. ನೀವು ಹುಷಾರಿಲ್ಲ, ಜ್ವರ, ತಲೆನೋವು ಇಂದ ಏನೋ ಹೋಗ್ತೀರಿ, ಅವ್ರು ಕೊಡುವಂಥ ಒಂದು ಮಾತ್ರೆ, ಒಂದು ಇಂಜೆಕ್ಷನ್ಗೆ ಕ್ಯೂರ್ ಆಗಿಬಿಡುತ್ತೆ, ಗುಣ ಆಗಿಬಿಡ್ತೀರಿ. ಈಗ ನಿಮಗೆ ಗೊತ್ತಿರೋರು, ನಿಮ್ಮ ಪರಿಚಯದವರು, ನಿಮ್ಮ ಬೀದಿಲಿರೋರು ಹುಷಾರಿಲ್ಲ ಅಂತ ಕೂತಿದ್ರೆ ನೀವೇನು ಹೇಳ್ತೀರಿ? ಆ ಕ್ಲಿನಿಕ್ ಹೋಗಿ ಏನು ಮಾಡಿ ವಾಸಿ. ಯಾಕೆಂದರೆ ಡಾಕ್ಟ್ರ್ ಏನಾದರೂ ನಿಮ್ಗೆ ಕೊಟ್ಟಿದ್ರಾ? ಎಲ್ರಿಗೂ ನಂಗೆ ಹೋಗ್ಬಿಡಪ್ಪ, ಎಲ್ಲರೂ ಇಲ್ಲಿ ಕ್ಲಿನಿಕ್ ಬರೋಕ್ಕೆ ಹೇಳಿ, ನಾನು ಇಂಜೆಕ್ಷನ್ ಹಾಕ್ತೀನಿ, ಮಾತ್ರೆ ಕೊಡ್ತೀನಿ ಹೇಳಿದ್ರಾ? ಯಾಕೆ ಹೇಳಿ ನೀವು ಹೇಳಿದ್ರಿ? ನನಗೆ ಒಳ್ಳೆಯದಾಗಿದೆ. ಕಾರಣ ನಿನ್ನಲ್ಲಿ ಉಂಟಾದ ಚೇಂಜಸ್, ನಿನ್ನಲ್ಲಿ ಉಂಟಾದ ಆ ಬದಲಾವಣೆ ಮತ್ತೊಬ್ಬರಿಗೂ ಸಿಗಬೇಕು ಅಂತ ಶೇರ್ ಮಾಡ್ತೀವಿ. ಬಟ್ ಯೇಸು ಸ್ವಾಮಿಯಲ್ಲಿ ಇಷ್ಟು ವರ್ಷ ನಾವು ಬಂದು ಸಭೆಯಲ್ಲಿ ವಾಕ್ಯ ಕೇಳಿ ಮತ್ತೊಬ್ಬರಿಗೆ ನೀನು ಯಾಕೆ ಹೇಳ್ತಾ ಇಲ್ಲ ಅಂದರೆ, ನಿನ್ನಲ್ಲಿ ಬದಲಾವಣೆ ಇಲ್ಲ, ನೀನು ಆ ವಾಕ್ಯಕ್ಕೆ ವಿಧೇಯನಾಗಿ ಇಲ್ಲ ಅಂತ ಅರ್ಥ. ವಿಧೇಯನಾಗಿದ್ದೀನಿ ಅನ್ನೋದಕ್ಕೆ ಗುರುತೆ ನಾನು ಅದನ್ನು ಹಂಚಿಕೊಳ್ಳು, ಮತ್ತೊಬ್ಬರಿಗೆ ನಾನು ಹೇಳೋದು. ಸ್ತ್ರೀಯರಿಗೆ ನಮ್ಗೆ ಚೆನ್ನಾಗಿ ಗೊತ್ತು, ಯಾವುದಾದ್ರೂ ಒಂದು ಅಂಗಡಿಗೆ ಹೋಗಿ ಒಂದು ಸೀರೆ ತಗೊಂಡ್ಬಿಟ್ರೆ, ಅದೊಂದು ವೇಳೆ ಚೆನ್ನಾಗಿದ್ದು ಬಿಟ್ಟರೆ ನಿಮ್ಮನ್ನು ತಡೆಯೋಕ್ಕಾಗ್ದ? ಕೆಲವು ಎಷ್ಟು ಜನರಿಗೆ ಆ ಸೀರೆ ಹಾಕೊಂಡು ತೋರಿಸ್ತೀನೋ ಅಲ್ಲಿವರೆಗೂ ನೆಮ್ಮದಿ ಇರಲ್ಲ. ಯಾಕೆ ತೋರಿಸ್ತೀವಿ ಅಂತ ಹೇಳಿದ್ರೆ, ನನಗೊಬ್ರು ಗೊತ್ತು, ಒಂದು ಸ್ಮಾರ್ಟ್ ವಾಚ್ ಕಟ್ಬಿಡೋದು. ಹಿಂಗೆ ಸ್ಮಾರ್ಟ್ ವಾಚ್ ಕಟ್ಬಿಟ್ಟು, ಪಾಸ್ಟರ್ ಚೆನ್ನಾಗಿದ್ದಾರೆ ಕಣ್ಮುಂದೆ ನನ್ನ ನೋಡಲಿ ಅಂತ ಆ ತಮಾಷೆ ನನ್ನ ಜೊತೆ ಮಾಡ್ತಾ ಇದ್ದಿದ್ದು, ನೋಡಲಿ ಪಾಸ್ಟ್ರು ಅಂತ ಉದ್ದೇಶ. ಕೆಲವು ವ್ಯಕ್ತಿಗಳು ಹಾಗೇ ಇದ್ದಾರೆ. ನೋಡಿಬಿಟ್ಟು ಅವ್ರು ಕೇಳಬೇಕು ನನ್ನನ್ನು, ಏನಂತ, ಇದು ಎಲ್ಲಿ ತಗೊಂಡ್ರಿ ಕೇಳಬೇಕು. ಅದಕ್ಕೆ ಅವಾಗ ಅಂಗಡಿ ಅಡ್ರೆಸ್ ಕೊಡಬೇಕು, ಅದ್ರ ಬಗ್ಗೆ ಹೇಳಬೇಕು. ಒಂಥರ ಕುತೂಹಲ ನಮ್ಮ ಜನರಿಗೆ. ಒಬ್ಬ ಸಾಧಾರಣವಾದ ಡಾಕ್ಟರ್ ಒಂದು ಟ್ರೀಟ್ಮೆಂಟ್ ಕೊಟ್ಟು ಗುಣವಾದದ್ದನ್ನು ಅನೇಕರಿಗೂ ಹೇಳ್ತಾ ಬರ್ತೀವಿ. ವೈದ್ಯರಿಗೆ ಘನವೈದ್ಯನಾದ ನನ್ನ ದೇವರು, ಎಂಥದ್ದನ್ನು ಕೂಡ ಮಾಡಲಿಕ್ಕೆ ಶಕ್ತನಾದ ದೇವರ ಬಗ್ಗೆ ನಾವು ಎಷ್ಟು ಜನರು ನಾವು ಹೇಳ್ತಾ ಇದ್ದೀವಿ. ಯಾಕೆ ನಾವು ಹೇಳ್ತಿಲ್ಲ ಅಂದರೆ, ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತೇವೆ, ಅದಕ್ಕೆ ವಿಧೇಯರಾಗ್ತಾ ಇಲ್ಲ. ಒಬ್ಬ ವ್ಯಕ್ತಿಯ ಆತ್ಮಿಕತೆಯನ್ನು ನಾವು ಯಾವುದರಲ್ಲಿ ಪರಿಗಣಿಸ್ತೀವಿ ಗೊತ್ತಾ? ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಮ್ಮ ಸಭೆಯಲ್ಲಿ ಇಷ್ಟು ಜನ ಇದ್ದೀವಿ. ಒಬ್ಬ ವ್ಯಕ್ತಿ ಇವನು ಚೆನ್ನಾಗಿ ಬೆಳೆದಿದ್ದಾನೆ ಅನ್ನೋದನ್ನು ಯಾವುದನ್ನು ನೋಡಿ ನಾವು ಪರಿಗಣಿಸ್ತೀವಿ ಅಂದರೆ, ಅವನು ಎಷ್ಟರ ಮಟ್ಟಿಗೆ ವಾಕ್ಯವನ್ನು ಹೇಳ್ತಾನೋ ಅದನ್ನು ನೋಡಿ ನಾವು ಬೆಳೆದಿದ್ದಾರೆ ಅಂತ ಹೇಳ್ಬಿಡ್ತೀವಿ. ಗಮನಿಸ್ರಿ, ಬಟ್ ದಟ್ ಈಸ್ ರಾಂಗ್. ಒಬ್ಬ ವ್ಯಕ್ತಿ ಆದಿಕಾಂಡದಿಂದ ಪ್ರಕಟಣೆ ಬರೆದು ಯಾವ ವಚನ ಕೇಳೋದು ಟಕ್ ನೆನಪು ಮಾಡ್ಕೊಂಡು ಹೇಳ್ಬಿಟ್ರೆ ಎಷ್ಟು ಚೆನ್ನಾಗಿ ಬೆಳೆದಿದ್ದಾನೆ ಅಂತ ಹೇಳ್ತೀವಿ. ಅದೆಲ್ಲ ನಮ್ಮ ಆತ್ಮಿಕತೆಯನ್ನು ಪರಿಗಣಿಸುವಂಥದ್ದು. ಆ ಹೇಳುವಂತಹ ವಾಕ್ಯಕ್ಕೆ ನಾವು ಎಷ್ಟರ ಮಟ್ಟಿಗೆ ವಿಧೇಯರಾಗಿದ್ದೇವೆ ಅಂತ ಯಾವಾಗ ನಾವು ಪರಿಗಣಿಸ್ತೇವೋ
ಅದರ ಮೇಲೆ ನನ್ನ ಆತ್ಮಿಕತೆ ನಿಲ್ಲುತ್ತೆ. ನಮ್ಮ ಸಭೆ ತುಂಬ ಜನರು ವಾಕ್ಯ ಕೇಳಿದ್ರೆ ಹೇಳ್ಬಿಡ್ತಾರೆ, ಆದರೆ ಆ ವಾಕ್ಯಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾರಾ, ವಿಧೇಯರಾಗಿದ್ದಾರಾ ಅನ್ನೋದು ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಾ? ಒಂದು ವಾಕ್ಯ ತೆಗೆದುಕೊಳ್ರಿ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ, ಅದರ 15ನೇ ವಚನದಿಂದ 21ನೇ ವಚನದವರೆಗೂ ಓದುವ. 14ನೇ ಅಧ್ಯಾಯ 15ನೇ ವಚನದಿಂದ 21ನೇ ವಚನದವರೆಗೂ ಓದೋಣ. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು. ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನು. ಲೋಕವು ಆತನನ್ನು ನೋಡಲಿಯೂ ತಿಳಿಯಲಿಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಗೆಯಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬರುವುದರಿಂದ ನೀವು ಬರುತ್ತೀರಿ. ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ರೀತಿಯಲ್ಲಿ ತಿಳಿದುಕೊಳ್ಳುವಿರಿ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದನು. ಸಾಕು, ಗಮನ ಇಟ್ಟು ಕೇಳಿಸ್ಕೊ. ಎಲ್ಲರ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿದೆಯಾ? ಅದರಲ್ಲೂ ಮುಖ್ಯವಾಗಿ ಕೀಪ್ಯಾಡ್. ತುಂಬ ದೊಡ್ಡ ಮೊಬೈಲ್ಗಳು ಸೌಂಡೇ ಮಾಡಲ್ಲ, ಕೀಪ್ಯಾಡ್ಗಳೇ ತುಂಬ ಸೌಂಡ್ ಮಾಡೋದು. ಆದಷ್ಟು ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಳ್ರಿ. ಗಮನ ಇಟ್ಟು ಕೇಳಿಸ್ಕೊಳ್ರಿ. ಯೇಸು ಸ್ವಾಮಿಯಲ್ಲಿ ಹೇಳ್ತಿದ್ದಾರೆ, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು, ಪಕ್ಕದಲ್ಲಿ ಇರೋನ ಕೇಳ್ರಿ, ಯೇಸು ಸ್ವಾಮಿನ ನೀವು ಪ್ರೀತಿಸ್ತೀರಾ ಅಂತ ಕೇಳಿ. ಯೇಸು ಸ್ವಾಮಿ ನೀವು ಪ್ರೀತಿಸ್ತೀರಾ? ಏನು ಹೇಳಿದ್ರು? ತಕ್ಷಣ ತಲೆ ಮುಂದಕ್ಕೆ ಬಂದಿರುತ್ತೆ ಅಲ್ವಾ? ಡೌಟೇ ಇಲ್ಲ, ಚಿಂತೆನೇ ಬೇಡ, ನಾನು ಪ್ರೀತಿಸ್ತೀನಿ. ಪ್ರೀತಿಸೋರಾಗಿದ್ದರೆ ಬೈಬಲ್ ಹೇಳ್ತದೆ, ನೀವು ನನ್ನ ಆಜ್ಞೆಗಳನ್ನು ಈಗ ಕೇಳಿ. ಅವ್ರ ಆಜ್ಞೆಗಳೆಲ್ಲ ಕೈಗೊಂಡು ನಡೆದಾರೆ ಅಂತ ಕೇಳಿ. ಯಾರಂದ್ರು? ನಿನ್ನ ಮುಂದೆ ಹೂ ಅನ್ನೋಕೆ ನಂಗೆ ನಾಚಿಕೆ ಅನ್ಕೊಂಡು ಹೂ ಅಂದಿರ್ತಾರೆ. ನಿಂಗೇನು ಗೊತ್ತಾ ನನ್ನ ಹೃದಯ? ಗೊತ್ತಿಲ್ಲ. ಯೇಸು ಸ್ವಾಮಿಯನ್ನು ನಾವು ಪ್ರೀತಿಸೋದಾದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ಹೊಸ ಒಡಂಬಡಿಕೆಯಲ್ಲಿ ಎರಡು ಆಜ್ಞೆ. ಹೊಸ ಒಡಂಬಡಿಕೆಯಲ್ಲಿ 2 ಆಜ್ಞೆ. ಯಾವ್ದು? ಮೊದಲನೇ ಆಜ್ಞೆ ಏನು? ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಏನು ಮಾಡು? ಪ್ರೀತಿಸಬೇಕು. ಪ್ರೀತಿಸ್ತಾ ಇದ್ದೀವಾ? ಪೂರ್ಣ ಹೃದಯ. ಹೇಗೆ? ಇವತ್ತು ನಮ್ಮೆಲ್ಲರಿಗೂ ಒಂದು ಹೃದಯ ಇದೆ, ಆದರೆ ನಮ್ಮೆಲ್ಲರ ಹೃದಯಗಳಲ್ಲಿ ಒಂದು ಆಸೆ ಅನ್ನೋದಿದೆ. ನಿಮ್ಮ ಹೃದಯದಲ್ಲಿ ಆಸೆ ಇದೆಯಾ? ಬಯಕೆಗಳಿದೆಯಾ? ಇದೆ. ಆ ಹೃದಯದಲ್ಲಿರುವಂಥ ಎಲ್ಲ ಬಯಕೆಗಳು, ಆಸೆಗಳಿಗಂತಲೂ ಮೇಲಾದ ಒಂದು ಸ್ಥಾನವನ್ನು ಯೇಸುವಿಗೆ ನೀನು ಕೊಟ್ಟಿದ್ದರೆ ಆಗ ನೀನು ಹೇಳ್ಬೋದು, ನಾನು ಪೂರ್ಣ ಹೃದಯದಿಂದ ಯೇಸುವನ್ನು ಪ್ರೀತಿಸ್ತೇನೆ ಎಂಬುದಾಗಿ. ಮತ್ತು ತುಂಬ ಜನ ನನ್ನ ಸಭೆಯಲ್ಲಿ, ವಿಶ್ವಾಸಿಗಳಲ್ಲಿ ಯೇಸುವನ್ನು ಪ್ರೀತಿಸುವವರು ಇಲ್ಲಿ ತುಂಬ ಜನ ಇದ್ದೀರಿ. ಆದರೆ ಪೂರ್ಣ ಹೃದಯದೊಂದಿಗೆ ಪ್ರೀತಿಸುವಂತಹ ಮನಸ್ಸು ಕಷ್ಟಕರವಾಗಿದೆ. ಗಮನಿಸಲಿ, ಇವಿಷ್ಟು ವರ್ಷದಲ್ಲಿ ನಮ್ಮಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತಂದಿದ್ದೇವೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ನಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ಒಂದು ಸಾರಿ ಒಬ್ಬ ಸಹೋದರಿ, ಇದು ನಿಜವಾದ ನಡೆದಂಥ ಒಂದು ಘಟನೆ. ಒಬ್ಬ ಸಹೋದರಿ ಅಂಗಡಿಗೆ ಹೋಗ್ತಾರೆ. ಅಂಗಡಿಗೆ ಹೋಗಿ ಸಾಮಾನು ತೆಗೆದುಕೊಂಡು ಮನೆಗೆ ಅವ್ರ ಚೇಂಜ್ ವಾಪಸ್ ಕೊಟ್ಟ ಮೇಲೆ ಮನೆಗೆ ಹೊರಟೋಗ್ತಿದ್ದಾರೆ. ಮನೆಗೆ ಹೋಗಿ ನೋಡಿದಾಗ 10 ರೂಪಾಯಿ ಅವಳಿಗೆ ಜಾಸ್ತಿ ಬಂದುಬಿಟ್ಟಿತ್ತು. ಅಂಗಡಿಯವ್ರು ಎಷ್ಟು ರೂಪಾಯಿ ಜಾಸ್ತಿ ಕೊಟ್ಬಿಟ್ಟಿದ್ದ? 10 ರೂಪಾಯಿ ವಾಪಸ್ ಕೊಟ್ಬಿಟ್ಟಿದ್ದ. ಈಗ ಆಕೆ ಏನು ಮಾಡಿದ್ದು? 10 ರೂಪಾಯಿ ನನಗೆ ವಾಪಸ್ ಕೊಟ್ಬಿಟ್ಟಿದ್ದಾರಲ್ಲ, ಏನು ಮಾಡೋದು ಅಂತೇಳಿ ಆ ಅಂಗಡಿಗೂ ಆ ಮನೆಗೂ ಸುಮಾರು 7 ಕಿಲೋಮೀಟ್ರ್ ದೂರ ಇತ್ತು. ಎಷ್ಟು ಕಿಲೋಮೀಟ್ರು? ಆ ಜಾಗದಲ್ಲಿ ನೀವು ನಾನು ಇದ್ದರೆ ಏನು ಮಾಡ್ತಿದ್ವಿ? ದೇವರೇ, ನನ್ನ ಪ್ರಾರ್ಥನೆ ಕೇಳಿ ನನಗೆ ಬಡಿಸ್ಬಿಟ್ಟಿಲ್ಲ ಸ್ವಾಮಿ, ನನಗೆ ದುಡ್ಡು ಬೇಕಿತ್ತು ಒಂದು ಕಡೆ. ಎರಡನೇದು 7 ಕಿಲೋಮೀಟ್ರ್ ಹೋಗಿ ಕೊಡಬೇಕಾ? ಇನ್ನೊಂದಿನ ಅದು ನೋಡಿದ್ರೆ ಕೊಟ್ಟರೆ ಆಯ್ತು ಬಿಡು ಅಂತ ಯೋಚನೆ ಮಾಡ್ತೀವಿ. ಹೌದು ತಾನೆ? ಈಗಲಾದ್ರು ಗಾಡಿ ಇದೆ, ಗಾಡಿ ಇದ್ದರೂ ಹಂಗೆ ಯೋಚನೆ ಮಾಡ್ತೀವಿ. ಈ ಸಹೋದರಿ ಏನು ಮಾಡಿದ್ರು? ತಾಯಿ ತನ್ನ 7 ಕಿಲೋಮೀಟ್ರ್ ಮತ್ತೆ ನಡೆದು ಆ ಅಂಗಡಿಗೆ ಹೋಗ್ತಾಳೆ. ಎಲ್ಲರ ಜೊತೆ ಇದ್ರಲ್ವ? ಆ ಅಂಗಡಿಗೆ ಹೋದಾಗ
ಅಂಗಡಿ ಕ್ಲೋಸ್ ಆಗಿತ್ತು. ಅಂಗಡಿ ಏನಾಗಿತ್ತು? ಕ್ಲೋಸ್ ಆಗಿಬಿಟ್ಟಿತ್ತು. ಭಾಳ ಬೇಸರ ಆಗಿ ಮನೆಗೆ ಹೊರಟೋಗ್ತಾನೆ. ಮಾರನೇ ದಿನ ಮತ್ತೆ ಒಂದು ಆತನ ನೋಡಿ ಅಂಗಡಿಯಲ್ಲಿ ಸಿಕ್ಕಿ, ಯಜಮಾನ್ರೆ ನೀವು ನನಗೆ 10 ರೂಪಾಯಿ ನಿನ್ನೆ ಜಾಸ್ತಿ ಕೊಟ್ಬಿಟ್ಟಿದ್ರಿ, ಆದ್ದರಿಂದ ಅದನ್ನು ನೆನ್ನೆನೇ ಕೊಡೋದಕ್ಕೆ ನಿಮ್ಗೆ ವಾಪಸ್ ಬಂದಿದ್ದೆ, ಆದರೆ ನೀವು ಅಂಗಡಿ ಕ್ಲೋಸ್ ಮಾಡಿಬಿಟ್ಟಿದ್ರಿ ಅಂತ ಹೇಳಿದಾಗ ಆ ಅಂಗಡಿ ಯಜಮಾನ ಹೇಳ್ತಾನೆ, ಅಲ್ಲಮ್ಮ ಇದಕ್ಕೋಸ್ಕರ ನೆನ್ನೆನೂ 7 ಕಿಲೋಮೀಟರ್ ನಡ್ಕೊಂಡು ಬಂದು ಇವತ್ತು ಇಷ್ಟು ದೂರ ಬಂದಿಲ್ಲ, ಪರವಾಗಿಲ್ಲ ಬಂದಾಗ ಕೊಡ್ಬೋದಾಗಿತ್ತಲ್ಲ, ಅಥವಾ 10 ರೂಪಾಯಿ ತಾನೇ ಬಿಟ್ಬಿಡ್ಬೋದಾಗಿತ್ತಲ್ಲ, 10 ರೂಪಾಯಿ ದೊಡ್ಡ ಅಮೌಂಟ್ ಅಮ್ಮ ಅಂತ ಅಂಗಡಿಯವ್ರು ಕೇಳ್ತಾರೆ. ಆಗ ಆಕೆ ಹೇಳ್ತಾಳೆ, ಬೇಡಿ ಸ್ವಾಮಿ, ಈ ಹಣದಿಂದ ನನ್ನ ಮಕ್ಕಳಿಗೆ ಆಶೀರ್ವಾದಕ್ಕೆ ಅಡ್ಡಿ ಆಗ್ಬಾರ್ದು, ನನ್ನ ಮಕ್ಕಳಿಗೆ ಕೇಡಾಗೋಕ್ಕೆ ನಾನು ಇಷ್ಟಪಡಲ್ಲ. ಅವಳು ಹೇಳಿದ ಮಾತನ್ನು ಗಮನಿಸಲಿ, ಈ 10 ರೂಪಾಯಿಂದ ನನ್ನ ಮಕ್ಕಳಿಗೆ ಕೇಡಾಗೋದನ್ನು ನಾನು ಬಯಸೋದಿಲ್ಲ, ನನ್ನ ಮಕ್ಕಳಿಗೆ ಕೆಟ್ಟದಾಗಬಾರ್ದು, ನನ್ನ ಮಕ್ಕಳು ಆಶೀರ್ವಾದ ಉಳ್ಳವರಾಗಿರಬೇಕೆ ಹೊರತು ಈ 10 ರೂಪಾಯಿ ನನ್ನ ಮಕ್ಕಳಿಗೆ ಆಶೀರ್ವಾದ ತರಲ್ಲ, ಕೇಡಾಗುತ್ತೆ, ಕೆಟ್ಟದಾಗುತ್ತೆ ನನ್ನ ಮಕ್ಕಳಿಗೆ, ಬೇಡ ಅಂತ ಹೇಳ್ತಾಳೆ. ಆಗ ಆ ಅಂಗಡಿ ಅವನಿಗೆ ಸ್ವಲ್ಪ ಹೃದಯ ಚುಚ್ಚುತ್ತೆ. 10 ರೂಪಾಯಿ ತಾನು ತೆಗೆದುಕೊಂಡು ಹೋದರೆ, ನನಗೆ ಸೇರದೇ ಇರುವಂಥ ಹಣವನ್ನು 10 ರೂಪಾಯಿ ತೆಗೆದುಕೊಂಡು ಹೋದರೆ ನನ್ನ ಮಕ್ಕಳಿಗೆ ಕೆಟ್ಟದಾಗ್ಬಿಡುತ್ತೆ ಅಂತ ಹೇಳ್ತಿದ್ದಾಳೆ, ನನ್ನ ಮಕ್ಕಳಿಗೆ ಆಶೀರ್ವಾದ ಬರಲ್ಲ ಅಂತ ಹೇಳ್ತಿದ್ದಾಳಲ್ಲ, ನನ್ನ ಮಕ್ಕಳಿಗೆ ಶಾಪ ಬರುತ್ತೆ ಅಂತ ಹೇಳ್ತಿದ್ದಾಳಲ್ಲ. ಹಾಗಿದ್ರೆ ನಾನು ಹೋಲ್ಸೇಲ್ ಅಂಗಡಿಯವರಿಗೆ 1000 ರೂಪಾಯಿ ವಾಪಸ್ ಕೊಟ್ಟಿಲ್ಲ, ಮೋಸ ಮಾಡಿದ್ದೀನಿ. ಒಂದು ಸಾರಿ ಅವ್ರು ನನಗೆ 1000 ರೂಪಾಯಿ ವಾಪಸ್ ಕೊಟ್ಟು ಕಳಿಸ್ಬಿಟ್ಟಿದ್ದ, ಬಟ್ ನಾನು ಕೊಟ್ಟಿಲ್ಲ. ಈಗ ಅಂಗಡಿಯವ್ರ ಹೃದಯದಲ್ಲಿ ಮಾತಾಡಿದ್ರು ದೇವರಾತ್ಮನು. ತಕ್ಷಣ ಏನಾದರೂ ಅವ್ರ ಮನಸ್ಸು ಚುಚ್ಚಿ ಮತ್ತೆ ಅಂಗಡಿಗೆ ಹೋಗ್ತಾನೆ. ಮತ್ತೆ ಅಂಗಡಿಗೆ ಹೋದಾಗ ಅವನು, ಸ್ವಾಮಿ ನಾನು 1000 ರೂಪಾಯಿ ನಿಮ್ಮ ಹತ್ರ ವಾಪಸ್ ತಗೊಂಡ್ಬಿಟ್ಟಿದ್ದೆ, ಕೊಟ್ಟಿರಲಿಲ್ಲ, ತುಂಬ ದಿನ ಆಗಿತ್ತು, ಆದ್ದರಿಂದ ಅದನ್ನು ಮತ್ತೆ ನಿಮ್ಗೆ ಕೊಡಕ್ಕೆ ಬಂದಿದೆ ತಗೊಳ್ಳಿ ಅಂತ ಕೇಳಿದಾಗ ಅವನು ಹೇಳ್ತಿದ್ದಾನೆ, ಆ ಯಜಮಾನ, ಅದು ನನಗೆ ಗೊತ್ತೇ ಇರಲಿಲ್ಲ, ಕೊಟ್ಟಿದ್ದು ನಾನು ಮರ್ತೆ, ನಾನು ಕೊಟ್ಟಿರೋ ವಿಷಯನೂ ನಂಗೆ ಗೊತ್ತಿಲ್ಲ, ಹೆಚ್ಚಾಗಿ ಕೊಟ್ಟಿರೋದು, ಇಷ್ಟು ದಿನ ಆಮೇಲೆ ಬಂದಿಲ್ಲ, ಪರವಾಗಿಲ್ಲ ಅಂತ ಬಿಟ್ಬಿಡ್ಬೋದಾಗಿತ್ತಲ್ಲ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಈ 1000 ರೂಪಾಯಿಂದ ನನ್ನ ಮಕ್ಕಳಿಗೆ ಆಶೀರ್ವಾದ ಬರಲ್ಲ, ಕೇಡಾಗಬಾರ್ದು, ಆದ್ದರಿಂದ ಈ 1000 ರೂಪಾಯಿ ನೀವು ತಗೊಂಡ್ಬಿಡಿ, ನನಗೆ ಬೇಡಿ ನಿಮ್ಮ ಹಣ ಅಂತ ಹೇಳಿದಾಗ ಅವನು ಒಬ್ಬ ದೊಡ್ಡ ಹೋಲ್ಸೇಲ್ ವ್ಯಾಪಾರಿಗೆ ಸುಮಾರು 10,000 ರೂಪಾಯಿನ ಅವನು ಮೋಸ ಮಾಡಿದ್ದ. ಇದು ನಿಜ ಜೀವನದಲ್ಲಿ ನಡೆದ ಘಟನೆ. ಮತ್ತೆ ಆತನು ಹೋಗಿ ಅದನ್ನು ಕೊಡುವಾಗ ಅವನು ಅದೇ ಮಾತು ಹೇಳ್ತಾನೆ, ಇಷ್ಟು ದಿನ ಆದಮೇಲೆ ನೀವು ತಂದು ಕೊಡ್ತೀನಿ, ನಿಮ್ಮ ಬಗ್ಗೆ ಆಶ್ಚರ್ಯ ಆಗುತ್ತೆ, ಬಿಟ್ಬಿಡ್ಬೋದಾಗಿತ್ತಲ್ಲ ಅಂತ ಹೇಳುವಾಗ ದೊಡ್ಡ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿ ಅವನು ಅದೇ ಮಾತು ಹೇಳ್ತಾನೆ, ನನ್ನ ಮಕ್ಕಳಿಗೆ ಆಶೀರ್ವಾದ ಇದರಿಂದ ಬರೋದಿಲ್ಲ, ನನ್ನ ಮಕ್ಕಳಿಗೆ ಕೇಡಾಗ್ಬಿಡುತ್ತೆ, ಇದು ನನಗೆ ಬೇಡ ಅಂತ ಹೇಳಿದಾಗ ಆ ವ್ಯಕ್ತಿಗೆ ದೇವರಾದವು ಮಾತನಾಡಿ ಆತನು 1,00,000 ರೂಪಾಯಿ ಯಾರೋ ಒಬ್ಬ ವ್ಯಕ್ತಿ ಕೊಟ್ಟು ಅವನು ಸತ್ತೋಗಿದ್ದ. ಕೊಟ್ಟಂಥ ವ್ಯಕ್ತಿ ಏನಾಗಿದ್ದ? ಸತ್ತೋಗಿದ್ದಾನಲ್ಲ, ಕೊಟ್ಟಿರೋ ವಿಷಯ ಯಾರಿಗೂ ಗೊತ್ತಿಲ್ಲ ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿದ್ದ. ಆಗ ಆ ವ್ಯಕ್ತಿ ಆ 1,00,000 ರೂಪಾಯಿಂದ ಒಂದು ಲಕ್ಷ ರೂಪಾಯಿಂದ ನನ್ನ ಮಕ್ಕಳಿಗೆ ಆಶೀರ್ವಾದ ತಪ್ಪೋದು ಬೇಡ ಅಂತ ಹೇಳಿ ಬಂದು ಅದೇ ಮನೆಗೆ ಬಾಗಿಲು ತಟ್ತಾನೆ. ಯಾವ ಮನೆಗೆ ಗೊತ್ತಾ? 10 ರೂಪಾಯಿ ಕೊಟ್ಟಿದ್ಲಲ್ಲ ಆ ಮನೆಗೆ ಹೋಗಿ ಬಾಗಿಲು ತಟ್ತಾನೆ. ಅಮ್ಮ, ನಿಮ್ಮ ಯಜಮಾನರು ಕೊಟ್ಟಿದ್ದು 1,00,000 ನನ್ನ ಹತ್ರ ಇದೆ, ನಾನು ನಿಮ್ಮ ಯಜಮಾನ ಸತ್ತೋದಲ್ಲ ಅಂತ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ, ಆದರೆ ನಾನು ಇದರಿಂದ ನನ್ನ ಮಕ್ಕಳಿಗೆ ಆಶೀರ್ವಾದ ಬರಲ್ಲ ಅಂತೇಳಿ ಆ ಹಣನ ವಾಪಸ್ ಕೊಟ್ಟು ಬರ್ತಾನೆ. ಅವಳು ಒಂದು ವೇಳೆ 10 ರೂಪಾಯಿ ತಾನೇ ಅಂತ ಸುಮ್ಮನಿದ್ರೆ ಅವಳಿಗೆ ಬರಬೇಕಾಗಿದ್ದಂಥ ಈ 1,00,000 ರೂಪಾಯಿ ಅವಳಿಗೆ ಬಂದು ತಲುಪ್ತಾ ಇದ್ದ? ಇಲ್ಲ. ಬದಲಾವಣೆ ಎಲ್ಲಿಂದ ಪ್ರಾರಂಭವಾಗಬೇಕು? ಚಿಕ್ಕದ್ರಿಂದ ನಮ್ಮಲ್ಲಿ ಬದಲಾವಣೆ ಪ್ರಾರಂಭ ಆಗಬೇಕು. ಇವತ್ತು ಯೇಸು ಸ್ವಾಮಿನ ನಂಬಿ ಎಷ್ಟೋ ಪ್ರಸಂಗಗಳನ್ನು ಕೇಳಿ ವಾಕ್ಯಗಳನ್ನು ಕೇಳಿಸ್ಕೊಂಡಂಥ ನಮ್ಮಲ್ಲಿ ಎಷ್ಟು ಕಾರ್ಯಗಳು ನಮ್ಮ ಬದಲಾವಣೆಯನ್ನು ತಂದುಕೊಂಡಿದ್ದೇವೆ. ಈ ರೀತಿಯಾದ ನಾನು ಮೋಸದ ಜೀವಿತ ನಾನು ಬದುಕಬಾರ್ದು, ದೇವರು ನನ್ನನ್ನು ನೋಡ್ತಿದ್ದಾರೆ, ಇದೆಲ್ಲದಕ್ಕೂ ಪ್ರತಿಫಲವನ್ನು ಕೊಡುವುದು ನನಗೆ ದೇವರಿದ್ದಾರೆ ಎಂಬ ಎಚ್ಚರಿಕೆಯೊಂದಿಗೆ ನಾವು ಎಷ್ಟು ಜನ ಇವತ್ತು ಜೀವಿಸ್ತಾ ಇದ್ದೇವೆ. ಪ್ರತಿ ವಾರ ಬರ್ತೇವೆ, ವಾಕ್ಯ ಕೇಳಿಸ್ಕೊಳ್ತೇವೆ, ಆ ವಾಕ್ಯದಂತೆ ನಾನು ನಡೀತಿದ್ದೀನಾ ಇಲ್ವಾ ಎಂಬ ಪ್ರಶ್ನೆ ನಮಗಿಲ್ಲ. ಆ ಪ್ರಶ್ನೆಯನ್ನು ಹಾಕೊಳ್ಳೋದಿಲ್ಲ. ಚರ್ಚಿಗೆ ಬರಲಿಲ್ಲ ಅಂದರೆ ಪಾಸ್ಟರ್ ಏನಾದರೂ ಕೇಳ್ತಾರೆ, ಬೇಜಾರು ಮಾಡ್ಕೊಳ್ತಾರೆ. ಬರಲಿಲ್ಲ ಅಂದರೆ ದೇವರಿಂದ ಆಶೀರ್ವಾದ ನನಗೆ ಬರದೇ ಹೋಗ್ತದೆ. ಈ ಒಂದು ಯೋಚನೆಯಲ್ಲಿ ನಾವು ಬರ್ತೀವಿ ಹೊರತು ಕೇಳಿದಂತಹ ಪ್ರಸಂಗಗಳಿಗೆ, ದೇವರು ಮಾತನಾಡಿದಂತಹ ಈ ವಾಕ್ಯಗಳಿಗೆ ನಾನು ಎಷ್ಟರ ಮಟ್ಟಿಗೆ ವಿಧೇಯನಾಗಿದ್ದೇನೆ, ಎಷ್ಟರ ಮಟ್ಟಿಗೆ ನಾವು ವಿಧೇಯರಾಗಿದ್ದೇವೆ. ನಿನ್ನನ್ನು ನೋಡಿದಂತಹ ಹೊರಗಿನವರು, ನಿನ್ನ ನೆರೆಹೊರೆಯವರು, ನಿನ್ನ ಕುಟುಂಬದವರು ಬೈಬಲ್ ಓದಿದ್ರಿಂದ, ಚರ್ಚ್ಗೆ ಓದೋದ್ರಿಂದ ಈಕೆಯಲ್ಲಿ ಈತನಲ್ಲಿ ಇಂತಿಂಥ ಬದಲಾವಣೆಗಳಾಗ್ತಿದೆಯಲ್ಲ ಅಂತ ನಿನ್ನ ಕುರಿತು ಎಷ್ಟು ಜನ ಸಾಕ್ಷಿ ಹೇಳ್ತಿದ್ದಾರೆ. ಈ ರೀತಿ ಇಲ್ಲದೆ ಇದ್ದರೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಪ್ರೀತಿಸುವವನು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವನು.
ಒಂದು ವೇಳೆ ಈ ಮಾತು ನಿಮಗೆ ಮುಟ್ಟುವುದಾದರೆ, ಯಾರಿಗಾದರೂ ಎಲ್ಲಾದರೂ ಏನಾದರೂ ಮೋಸ ಮಾಡಿದ್ದೀನಿ ಅಂತ ನಿಮಗೆ ಅನಿಸಿದ್ರೆ, ಎಷ್ಟೇ ತಡವಾಗಿದ್ರೂ ಸರಿ, ಎಷ್ಟೇ ವರ್ಷಗಳಾಗಿದ್ರೂ ಸರಿ, ಎಷ್ಟೇ ಕಷ್ಟವಾಗಿದ್ರೂ ಸರಿ, ಅದನ್ನು ಹಿಂತಿರುಗಿಸಿ ಸರಿಪಡಿಸ್ಕೊಳ್ಳಿಕ್ಕೆ ಮನಸ್ಸು ಮಾಡಿ ನೋಡ್ರಿ. ಅದಕ್ಕೆ 100 ಪಟ್ಟು ಆಶೀರ್ವಾದ ನಿನಗೂ ನಿನ್ನ ಸಂತತಿಗೆ ಬಂದು ತಲುಪುತ್ತೆ. ಆಮೇಲೆ ಈ ಒಂದು ವೈರಾಗ್ಯ ನಮಗೆ ಬರಬೇಕು. ವಾಕ್ಯ ಹೇಳ್ತಿದೆ, ನೀನು ಕೇಳಿದ ವಾಕ್ಯವನ್ನು ಕೇಳಿ ಅಷ್ಟಕ್ಕೆ ಬಿಟ್ಟು ಬಿಡದೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ ಬಂದರೆ, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 22ನೇ ವಚನದಿಂದ ಓದೋಣ. ನಾನೇ ಓದ್ತೀನಿ, ಗಮನಿಸ್ರಿ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 22ನೇ ವಚನದಿಂದ, ವಾಕ್ಯದ ಪ್ರಕಾರ ನಡೆಯುವವರಾಗಿದೆ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡ್ರಿ. ವಾಕ್ಯವನ್ನು ಕೇಳುವವರಾಗಿದ್ದು ಅದರಂತೆ ನಡೀದೇ ಇದ್ದರೆ ನಾವೇನು ಮಾಡ್ತಾ ಇದ್ದೀವಿ? ನಮ್ಮನ್ನು ನಾವು ಮೋಸಪಡಿಸ್ಕೊತಿದ್ದೀವಿ. ಸಭೆಗೆ ಬರೋದು ಆಗಿದ್ದರೆ, ಇಷ್ಟು ವರ್ಷ ಸಭೆಗೆ ಬಂದು ವಾಕ್ಯವನ್ನು ಕೈಗೊಳ್ಳಿಲ್ಲ ಅಂದರೆ, ಇಷ್ಟು ವರ್ಷ ಸಭೆಗೆ ಏನಕ್ಕೆ ಬಂದ್ವಿ ಹೇಳಿ? ಅಷ್ಟೆ. ಮತ್ತೆ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಇಷ್ಟು ವರ್ಷ ಸಭೆಗೆ ಬಂದು ವಾಕ್ಯದಂತೆ ನಾವು ನಡಿಲಿಲ್ಲ ಅಂದರೆ, ಇವತ್ತು ಕೂಡ ನಾವು ಯಾಕೆ ಸಭೆಗೆ ಬಂದಿದ್ದೀವಿ ಅಂದರೆ, ನಮ್ಮನ್ನು ನಾವು ಮೋಸಪಡಿಸ್ಕೊಳ್ಳಿಕ್ಕೆ ಬಂದಿದ್ದೇವೆ. ಹಾಗಿದ್ರೆ ನಾವು ಸಭೆಗೆ ಬರುವಂಥದ್ದು, ಕೂಡಿ ಬರುವಂಥ ಉದ್ದೇಶ ನಮ್ಮನ್ನು ನಾವು ಮೋಸಪಡಿಸ್ಕೊಳ್ಳಿಕ್ಕೋಸ್ಕರ ಬರ್ತಿದ್ದೇವಾ? ಯೇಸು ಸ್ವಾಮಿ ಒಬ್ಬರೇ ದೇವರು ಅಂತ ನಂಬಿಯೂ ನೀನು ಇನ್ನು ಮತ್ತೆ ಹೊರಗೆ ಹೋಗಿ ಕಲ್ಲು, ಮಣ್ಣು, ಮರ, ಫೋಟೋಗಳನ್ನು ಇಟ್ಟು ಪೂಜೆ ಮಾಡುವುದಾದರೆ ನಿನ್ನನ್ನು ನೀನೇ ಮೋಸಪಡಿಸಿಕೊಳ್ತಾ ಇದ್ದೀಯ. ಬೇರೆ ಯಾರನ್ನೂ ಅಲ್ಲ, ಪಾಸ್ಟರ್ನೆಲ್ಲ ಮೋಸಪಡಿಸ್ತಾ ಇರೋದು ನೀನು. ನಿನ್ನನ್ನು ನೀನೇ ಮೋಸಪಡಿಸಿಕೊಳ್ತೀಯ ಎಂಬ ವಾಕ್ಯ ಹೇಳ್ತದೆ. ಈ ರೀತಿ ಇರುವಾಗ ದೇವರಿಂದ ಮುಂದಿನ 23ನೇ ವಚನ ಇರ್ತದೆ ನೋಡ್ರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟುಮುಖವನ್ನು ನೋಡಿದ ಮನುಷ್ಯನಂತಿರುವನು. ಕನ್ನಡಿಯಲ್ಲಿ ಹುಟ್ಟುಮುಖವನ್ನು ನೋಡಿದಂಥ ವ್ಯಕ್ತಿ ಆ ಗಳಿಗೆನೇ ಮರೆತು ಬಿಡ್ತಾನೆ. ಹುಟ್ಟುಮುಖ ಅಂದರೆ ಗೊತ್ತಾಗುತ್ತಾ? ಉದಾಹರಣೆಗೆ ಈ ರೀತಿ ತಗೊಳ್ಳೋಣ. ನಾವು ಚಿಕ್ಕ ಮಕ್ಕಳಿಗೆ ಮುಖವನ್ನು ಕನ್ನಡಿಯಲ್ಲಿ ತೋರಿಸಿದ್ರೆ ಹುಟ್ಟಿದಂಥ ಮಗುವಿಗೆ ಅದಕ್ಕೆ ನೆನಪಿರುತ್ತಾ? ಅದು ನಿಮಗೇನೆ ಹುಟ್ಟುಮುಖ ಹೆಂಗಿತ್ತು ಹೇಳಿ ನೋಡಮ್ಮ. ಆಗಲ್ಲ, ಗೊತ್ತೇ ಇಲ್ಲ. ಅದು ಹೇಳ್ತದೆ, ಯೇಸು ಸ್ವಾಮಿ ನಂಬಿ ವಾಕ್ಯ ಕೇಳಿ ಅದರಂತೆ ನಡೆಯದವರು ಕನ್ನಡಿಯಲ್ಲಿ ಹುಟ್ಟುಮುಖವನ್ನು ನೋಡಿ ಅವನ ಹಾಗೆ ಇರ್ತಾನೆ ಎಂಬುದಾಗಿ ಹೇಳ್ತದೆ. ಹಲ್ಲೆಲೂಯಾ. ಸಭೆಗೆ ಬಂದು ನಾನು ಏನೂ ತಿಳಿಯದವನಾಗಿದ್ದರೆ, ನಾನು ಏನೂ ಹೊಂದಿಕೊಳ್ಳುವಂಥ ಪ್ರಯತ್ನವೇ ಇಲ್ಲದೇ ಇದ್ದರೆ, ಕೆಲವೊಂದು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿ 6 ತಿಂಗಳಾಯಿತು ಅಡ್ಮಿಟ್ ಆಗಿ ನಂಗೆ ಏನೂ ಚೇಂಜಸ್ ಆಗಿಲ್ಲ ಅಂದರೆ ಅದು ಹಾಸ್ಪಿಟ್ಲ್ ಒಂದು ಚಂದ. ಹಾಸ್ಪಿಟ್ಲಲ್ಲಿ ಹೋದರೆ ಏನಾದರೂ ಚೇಂಜಸ್ ಕಾಣಬೇಕು, ಹೌದು ತಾನೆ? 6 ತಿಂಗಳಾಯಿತು ಅಡ್ಮಿಟ್ ಆಗಿ ಇಲ್ಲೇ ಇದ್ದೀನಿ ನಾನು, ಇನ್ನೂ ಅದೇ ಕಷ್ಟದಲ್ಲಿ ವಾಸಿಯಾಗದೆ ಕಷ್ಟಪಡ್ತೀನಿ ಅಂದರೆ ಆಸ್ಪತ್ರೆ ಸರಿ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ. ಸಭೆಗೆ ಬಂದು ಇಷ್ಟು ವರ್ಷವೂ ವಾಕ್ಯ ಕೇಳಿ ನಾನು ಇದ್ದ ಹಾಗೆ ಇದ್ದೀನಿ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಇಲ್ಲಿಂದ ನೀನು ಯಾವ ಪ್ರಯೋಜನ ಸಿಗ್ತಾ ಇಲ್ಲ ಅಂತ ಅರ್ಥ. ಮುಂದಿನ ವಾಕ್ಯ ಹೇಳ್ತದೆ 24ನೇ ವಚನ, ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ನಾನು ಬೈಬಲ್ನಲ್ಲಿ ಎಷ್ಟೋ ವಚನ ಹೇಳ್ತದೆ, ನೀನು ಧನ್ಯನು, ನೀನು ಧನ್ಯಳು ಎಂಬುದಾಗಿ ಹೇಳ್ತದೆ. ಯಾವುದರಿಂದ ನಾವು ಧನ್ಯರಾಗ್ತೀವಿ ಆಗಿದ್ರೆ? ಕೇಳಿ ಅದರಂತೆ ನಡೆಯುವುದರಿಂದ ನಾನು ಧನ್ಯನು. ಇವತ್ತು ನನ್ನ ಸಭೆಯಲ್ಲಿ ನೀವು ಎಷ್ಟು ಜನ ಧನ್ಯನಾಗಿ ಇದ್ದೇವೆ ನಾವು? ಯಾರು ಧನ್ಯರು? ಮತ್ತೆ ವಾಕ್ಯ ಹೇಳ್ತದೆ, ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವನೇ ಧನ್ಯಳು. ಇವತ್ತು ನನ್ನ ಸಭೆಯಲ್ಲಿ ಇರುವಂಥ ನಿಮ್ಮಲ್ಲಿ ರಕ್ಷಣೆ ಹೊಂದಿ ಸ್ವಾರ್ಥ ಕೇಳಿದಂಥ ದೀಕ್ಷಾಸ್ನಾನ ಹೊಂದಿದಂಥ ಕರ್ತನ ಭೋಜನಲ್ಲಿ ಪಾಲ್ಗಾರರಾಗುವಂಥ ನೀವು ಪ್ರತಿ ವಾರವೂ ವಾಕ್ಯವನ್ನು ಕೇಳಿ ತವಕದಿಂದ ಬರುವಂಥ ನಿಮ್ಮಲ್ಲಿ ಅದರಂತೆ ನಡೆಯದೆ ಹೋದರೆ 2 ವಿಚಾರ: ನಡೆದರೆ ಧನ್ಯರು, ನಡೆಯದೆ ಹೋದರೆ ನಿಮ್ಮನ್ನು ನೀವು ಮೋಸ ಪಡಿಸಿಕೊಳ್ಳುವವರಾಗಿದ್ದಾರೆ. ಇನ್ನೊಂದು ಭಾಷಾದಲ್ಲಿರ್ತದೆ ಮೂರ್ಖರು ಅಂತ.
ವಾಕ್ಯವನ್ನು ಕೇಳಿ ಅದರಂತೆ ನಡೆಯದವನು ಮೂರ್ಖನು ಎಂಬುದಾಗಿ ಬೈಬಲ್ ಇದೆ. ಇನ್ನೊಂದು ಭಾಷಾಂತರದಲ್ಲಿ ಇರ್ತದೆ. ಮೂರ್ಖ ಅಂತ ಏನು ಹೇಳಿ? ಬುದ್ಧಿ ಇಲ್ಲದವನು ಮೂರ್ಖ, ತಿಳಿಯದವನು, ಏನು ಮಾಡ್ತೀನಿ ಅನ್ನೋ ಅರಿವಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಯನ್ನು ಮೂರ್ಖರು ಅಂತ ಕರೀತಾರೆ. ತಿಳುವಳಿಕೆ ಇಲ್ಲದವರು. ಇವತ್ತು ಸಭೆಗೆ ಯಾಕೆ ಬರ್ತಿದ್ದೀವಿ ಅಂದರೆ ನಾವು ಮೂರ್ಖರಾಗಲಿಕ್ಕಲ್ಲ, ನಾವು ಧನ್ಯರಾಗಲಿಕ್ಕೆ. ಆಮೇಲೆ ಮತ್ತೆ ಬರ್ಸ್ಕೊತ 5ನೇ ಅಧ್ಯಾಯದಲ್ಲಿ ಎಷ್ಟೋ ವಿಷಯಗಳಲ್ಲಿ ಧನ್ಯನು ಅಂತ ಬರೆದಿದೆ. ಇದು ಎಲ್ರಿಗೂ ಅಲ್ಲ, ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರು ಧನ್ಯರು. ಹಲ್ಲೆಲೂಯಾ. ಎಚ್ಚರವಾಗಿದೆಯಾ? ಬೋರಾಗ್ತಿದೆಯಾ? ಗಮನ ಇಟ್ಟು ಕೇಳಿಸ್ಕೊಳ್ಳೋಣ. ನಾನು ಅರ್ಥ ಮಾಡಿಸ್ಬೇಕು ಅಂತೇಳಿ ನಿಮ್ಮ ಸಂಗಡ ನಾನು ಮಾತನಾಡ್ತಾ ಇದ್ದೇನೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯಕ್ಕೆ ವಾಪಸ್ ಬರೋಣ. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಅದರ 15ನೇ ವಚನದಿಂದ ಮತ್ತೆ ನಾನೇ ಓದ್ತೀನಿ, ಗಮನಿಸ್ರಿ. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು, ಅಂದರೆ ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಈಗ ಪರಿಶುದ್ಧ ಆತ್ಮನ ವರಗಳನ್ನು ಹೊಂದಿಕೊಳ್ಳಿಕ್ಕೆ ನಾವು ತುಂಬ ಪ್ರಯತ್ನ ಮಾಡ್ತೀವಿ. ಅದು ಬೇಕು ಅಂತ ತವಕ ಪಡ್ತೀವಿ, ಕೇಳ್ತೀವಿ, ಆಸೆ ಪಡ್ತೀವಿ. ಗುಡ್, ತಪ್ಪಿಲ್ಲ. ಆದರೆ ಈ ವಚನದ ಪ್ರಕಾರ ಪರಿಶುದ್ಧ ಆತ್ಮನನ್ನು ಹೊಂದಿಕೊಳ್ಳುವುದಕ್ಕೆ ಸಿಂಪಲ್ ಮೆಥಡ್ ಅಂದರೆ, ಯೇಸು ಸ್ವಾಮಿ ನನ್ನ ಅಭಿಷೇಕಕ್ಕೋಸ್ಕರ, ನನ್ನ ವರಗಳಿಗೋಸ್ಕರ, ನನ್ನನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ತಂದೆ ಹತ್ರ ಅವರೇ ಕೇಳ್ಕೊಳ್ತಾರಂತೆ. ಏನಂತ? ತಂದೆಯೇ, ಈ ಮಗನು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀತಿದ್ದಾಳೆ, ಅವರಿಗೆ ಪವಿತ್ರಾತ್ಮನ ಅಭಿಷೇಕವನ್ನು ಉಂಟು ಮಾಡುವಂತ ಅವರು ಬೇಡ್ಕೊಳ್ತಾರಂತೆ. ನೀನು ಮನೇಲಿ ಕೂತಿದ್ರು ಸರಿ, ಆರಾಧನೆ ಮಾಡ್ತಿದ್ರು ಸರಿ, ಪ್ರಸಂಗ ಕೇಳ್ತಿದ್ರು ಸರಿ, ನೀನು ನಿದ್ರೆ ಮಾಡ್ತಿದ್ರು ಸರಿ, ಪರಿಶುದ್ಧ ಆತ್ಮನ ನಿಮ್ಮ ಮೇಲೆ ಏನಾಗ್ತಾರೆ? ಇಳಿದು ಬರ್ತಾರೆ. ವರಗಳು ಉಂಟಾಗುತ್ತೆ. ಅನ್ಯ ಭಾಷೆ ಮಾತನಾಡ್ತೀರಿ, ಪ್ರವಾದಗಳನ್ನು ನುಡಿತೀರಿ. ನಾನು ಮುಂದಿನ ದಿನಗಳಲ್ಲಿ ತಿಮೋತಿ ಕ್ಲಾಸಲ್ಲಿ ಮಾತಾಡ್ತೀನಿ. ಈ 5 ಸೇವೆಗಳ ಬಗ್ಗೆ ನಾನು ಮಾತನಾಡ್ತೀನಿ. ಸಭೆಯಲ್ಲಿ 5 ವಿಧವಾದ ಸೇವೆ ಅಂದರೆ ಏನು, ಆ 5 ವಿಧವಾದ ಸೇವೆಗಿರ್ತಕ್ಕಂಥ ಕ್ವಾಲಿಟೀಸ್, ಗುಣಲಕ್ಷಣಗಳು ಏನು. ಕೆಲವರಿಗೆ ನನಗೆ ಪ್ರವಾದನೆ ವರ ಇದೆ, ಇನ್ನೂ ಅಂಥ ವರ ಇದೆ, ಇಂಥ ವರ ಇದೆ, ಆಸೆ ಪಡ್ತಿದ್ರಿ. ಗುಡ್. ಆದರೆ ಅದನ್ನು ಇರುವುದನ್ನು ಹೇಗೆ ಫೈಂಡ್ ಔಟ್ ಮಾಡೋದು, ಗುರುತಿಸುವುದು. ಸ್ತುತಿನ ದೂರಕ್ಕೆ ಕಳಿಸಿ. ಹಲ್ಲೆಲೂಯಾ. ಒಬ್ಬರು ಕೂಡ ನನ್ನ ಪ್ರಸಂಗದಿಂದ ತಪ್ಪು ಹೋಗಬಾರ್ದು. ಗಮನ ಇಟ್ಟು ಕೇಳಿಸ್ಕೊಳ್ರಿ. ಸ್ತುತಿನ ಗಮನಿಸಬೇಡಿ. ನಾನು ಎಷ್ಟೋ ಸಾರಿ ಸಿಸ್ಟರ್ನ ಬೈದಿದ್ದೀನಿ, ಗಮನಿಸಬೇಡಿ ಮಗುನ. ಹಲ್ಲೆಲೂಯಾ. ನಾನು ಧನ್ಯನಾಗಬೇಕು ಅಂದರೆ ವಾಕ್ಯಕ್ಕೆ ವಿಧೇಯನಾಗಬೇಕು. ವಾಕ್ಯಕ್ಕೆ ವಿಧೇಯನಾದರೆ ಏನು ಸಿಗುತ್ತೆ ಅಂದರೆ ಪರಿಶುದ್ಧಾತ್ಮನ ಅಭಿಷೇಕವು, ಪರಿಶುದ್ಧಾತ್ಮನ ವರವು ನನಗುಂಟಾಗ್ತದೆ. ಪ್ರಿಯ ಸಭೆ, ಇವತ್ತು ಎಷ್ಟೋ ಜನಕ್ಕೆ ಪವಿತ್ರಾತ್ಮನ ಅನುಭವಗಳಿಲ್ಲ. ಪವಿತ್ರಾತ್ಮ ನಿನ್ನೊಳಗೆ ಇದ್ದು ನಡೆಸುವಂಥ ಕಾರ್ಯಗಳ ಅವನ ಕ್ರಿಯೆಗಳ ಮೇಲೆ ಕಾಣ್ತಾ ಇಲ್ಲ. ಅದು ಬೇಕಾ? ದೇವರೇ, ಇವತ್ತು ಏನು ವಾಕ್ಯ ಕೇಳಿಸ್ಕೊಳ್ತೀನೋ ಅದಕ್ಕೆ ವಿಧೇಯನಾಗುವಂತಹ ಮನಸ್ಸನ್ನು ಕೊಡು. ಕೇಳಿಸ್ಕೊಂಡು ಏನೋ ಹೋಗಿ ಚೆನ್ನಾಗಿತ್ತು ಪ್ರಸಂಗನೋ, ನೀವು ಅದಕ್ಕೆ ಮಾರ್ಕ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಅದರಲ್ಲಿ ಇವತ್ತು ತುಂಬ ಸಭೆಗಳು ಕೇಳಿ, ಹೆಂಗಿತ್ತು ಪ್ರಸಂಗ, ಸೂಪರ್ ಅಂತ ಕೇಳಿ ಅಂತ ಹೇಳ್ತಾರೆ. ಯಾವ ವಚನ ಮಾತಾಡೋದು, ಇಂಥ ವಚನ ಮಾತಾಡೋದು ಕೂಡ ಕೆಲವರು ಹೇಳ್ತಾರೆ. ಪ್ರಸಂಗ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಬೈಬಲ್ ಓದಿದೆ, ಯಾವ ಅಧ್ಯಾಯ ಓದ್ರಿ ಅಧ್ಯಯನ ಹೇಳ್ತಾರೆ. ಚೆನ್ನಾಗಿ ತುಂಬ ಚೆನ್ನಾಗಿತ್ತು. ಆದ್ದರಿಂದ ನೀವು ಏನು ಕಲ್ತ್ರಿ ಅಂತ ಒಂದು ಮಾತು ಕೇಳಿ ನೋಡ್ರಿ. ಓದಂಥ ಅಧ್ಯಾಯದಲ್ಲಿ ಏನು ನಿಮ್ಮ ಸಂಗಡ ಮಾತನಾಡ್ತು, ಏನು ಕಲ್ತ್ರಿ, ಕೇಳಿದಂಥ ಪ್ರಸಂಗದಲ್ಲಿ ನೀವು ಏನನ್ನ ಕಲ್ತ್ಕೊಂಡು ಬಂದ್ರಿ ಇವತ್ತು ಅಂತ ಕೇಳಿ ನೋಡ್ರಿ. ತುಂಬ ಜನರೊಳಗೆ ಉತ್ತರ ಇಲ್ಲ. ಕೇಳಿಸ್ಕೊಳ್ಳೋದು ಚೆನ್ನಾಗಿ ಕಲಿತೀವಿ, ಬಟ್ ವಿಧೇಯರಾಗಲ್ಲ. ನಾನು ಮಾತಾಡ್ತಕ್ಕಂಥ ವಿಚಾರ ಅದು. ವಾಕ್ಯವನ್ನು ಕೇಳಿ 2 ವಿಚಾರ: ವಿಧೇಯನಾಗಬೇಕು, 2ನೇದು ಹಂಚಿಕೊಳ್ಬೇಕು, ಶೇರ್ ಮಾಡಬೇಕು. ಇವತ್ತು ಎಷ್ಟೋ ವಿಶ್ವಾಸಿಗಳ ಸಂಗಡ ನಿಮ್ಮ ವಾಕ್ಯವನ್ನು ಶೇರ್ ಮಾಡಿರಿ. ದೇವ ಜನರ ಸಂಗಡ ಹಂಚ್ಕೊಳ್ರಿ, ನಿಮ್ಮ ಕುಟುಂಬದವರ ಸಂಗಡ ಹಂಚ್ಕೊಳ್ರಿ, ನಿಮ್ಮ ಗಂಡನ ಸಂಗಡ ಹಂಚ್ಕೊಳ್ರಿ, ನಿಮ್ಮ ಹೆಂಡತಿಯ ಸಂಗಡ ಹಂಚ್ಕೊಳ್ರಿ, ಮಕ್ಕಳ ಸಂಗಡ ಹಂಚ್ಕೊಳ್ರಿ. ನೀವು ಕಲಿತಂಥ ವಿಷಯಗಳನ್ನು, ದೇವರು ನಿಮ್ಮ ಸಂಗಡ ಮಾತನಾಡಿದ ವಿಷಯಗಳನ್ನು ನೀವು ಹಂಚ್ಕೊಳ್ಳುವಂಥವರಾಗಿರಬೇಕು. ವಿಧೇಯರಾಗಿದ್ದೇನೆ ಅನ್ನೋದಕ್ಕೆ ಗುರ್ತೇನು? ಹಂಚ್ಕೊಳ್ಳೋದು. ನೀವು ಹಂಚ್ಕೊಳ್ಳೋ ಪ್ರಯತ್ನ ಮಾಡಿ. ಮತ್ತೊಬ್ಬರಿಗೆ ಹೇಳ್ರಿ, ಇವತ್ತು ನಾನು ಬೈಬಲ್ ಓದಂಥ ವಿಚಾರದಲ್ಲಿ ನನಗೆ ಇದು ಮಾತನಾಡ್ತು, ಇದು ನನಗೆ ಇಷ್ಟ ಆಯಿತು, ಇದು ನನ್ನ ಬದಲಾವಣೆ ತಂದುಕೊಂಡೆ, ಹೌದು ನಾನು ಆ ಥರ ಇದ್ದೆ, ಇವತ್ತಿಂದ ನಾನು ಬದಲಾಗ್ತೀನಿ. ಒಪ್ಪಿಸ್ಕೊಳ್ಳೋಣ ಆ ವಿಷಯದಲ್ಲಿ.
ಈ ರೀತಿ ಇರುವಾಗ ದೇವರೇ ನನ್ನ ಆಶೀರ್ವಾದ ಮಾಡು, ನನ್ನ ಅಭಿಷೇಕ ಮಾಡು, ನಾವು ಕೇಳೋ ಅವಶ್ಯಕತೆಯೇ ಇಲ್ಲ. ಇದು ಆಶೀರ್ವಾದ ವರ್ಷ. ಆಶೀರ್ವಾದ ವರ್ಷದಲ್ಲಿ ನಾವಿದ್ದೀವಿ. ಹಲ್ಲೆಲೂಯಾ. ನಿದ್ರೆ ಬರ್ತಿಲ್ಲ ತಾನೆ? ಎಚ್ಚರವಾಗಿ ಕೇಳಿಸ್ಕೊಡ್ರಿ. ಈ 14ನೇ ಮುಂದಿನ ವಚನ ಓದ್ತೀನಿ. 17ನೇ ವಚನ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನಮಗೆ ಗೊತ್ತಂತೆ ಪರಿಶುದ್ಧಾತ್ಮ ಯಾರ ಬಗ್ಗೆ ಹೇಳ್ತಿರೋದು ಗೊತ್ತಾ? ಇಲ್ಲಿ ವಾಕ್ಯವನ್ನು ಕೇಳುವವರು ಅಥವಾ ನನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರು ಪರಿಶುದ್ಧಾತ್ಮನ ಬಗ್ಗೆ ಅವರು ಗೊತ್ತಿರುತ್ತಂತೆ. ಇವತ್ತು ನಿಮ್ಮನ್ನು ಕೇಳಬೇಕು ಅಂದರೆ ಪರಿಶುದ್ಧಾತ್ಮನ ಬಗ್ಗೆ ಡೀಟೇಲ್ಸ್ ಆಗಿ ಹೇಳಿ ಅಂತ ಹೇಳಿದ್ರೆ ತುಂಬ ಜನಗಳು ಬರಲ್ಲ. ನಿಮ್ಮ ಅಪ್ಪನ ಬಗ್ಗೆ ಡೀಟೇಲಾಗಿ ಹೇಳಿ ಅಂತ ಹೇಳಿದ್ರೆ ಹೇಳ್ತೀರಾ? ಹೇಳ್ತೀರಿ. ನಮ್ಮ ಅಪ್ಪ ಎಷ್ಟೊತ್ತು ಗೆದ್ದು ಹೇಳ್ತಾರೆ, ಎಷ್ಟೊತ್ತು ಸ್ನಾನ ಮಾಡ್ತಾರೆ, ಎಷ್ಟೊತ್ತು ಡ್ಯೂಟಿಗೆ ಹೋಗ್ತಾರೆ, ಎಷ್ಟು ಬೀಡಿ ಸೇಯ್ತಾರೆ, ಎಷ್ಟು ಸಿಗರೇಟ್ ಸೇಯ್ತಾರೆ, ಎಷ್ಟೊತ್ತು ಕುಡ್ಕ ಮನೆಗೆ ಬರ್ತಾರೆ, ಎಷ್ಟೊತ್ತು ಜಗಳಾಡ್ತಾರೆ, ಯಾವ್ಯಾವ ಮಾತು ಬೈತಾರೆ, ಯಾವ್ಯಾವ ಫ್ರೆಂಡಿಗೆ ಫೋನ್ ಮಾಡ್ತಾರೆ, ಎಷ್ಟೊತ್ತು ಫೋನ್ ನೋಡ್ತಾರೆ, ಎಷ್ಟೊತ್ತು TV ನೋಡ್ತಾರೆ, ರಾತ್ರಿ ಎಲ್ಲ IPL ನೋಡ್ಕೊಂಡು ಒಂದು ತೂಗಿಸ್ಕೊಂಡು ಕೂತಾರೆ, ಎಲ್ಲನೂ ಹೇಳ್ತಾರೆ. ಹೌದಲ್ವಾ? ಅಪ್ಪನ ಬಗ್ಗೆ ಎಷ್ಟು ಡೀಟೇಲ್ಸ್ ಬೇಕು ಹೇಳ್ತಾರೆ. ನಾನು ನಿಮ್ಮನ್ನು ಕೇಳ್ತೀನಿ, ಪರಿಶುದ್ಧಾತ್ಮನ ಕುರಿತಾದಂತಹ ಡೀಟೇಲ್ಸ್ ಎಷ್ಟು ಜನ ಹೇಳ್ತೀವಿ? ಪರಿಶುದ್ಧಾತ್ಮನ ಕುರಿತಾಗಿ ನನಗೆ ಹೆಚ್ಚಾಗಿ ಗೊತ್ತಿದ್ದರೆ ಅವನ ಗುಣಲಕ್ಷಣಗಳನ್ನು ನಾನು ಹೇಳ್ತೀನಿ. ಯೇಸು ಹೇಳ್ತಿದ್ದಾರೆ, ನನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳುವಂಥವರು, ನನ್ನ ಆಜ್ಞೆಯನ್ನು ಕೈಕೊಂಡು ನಡಿತೇನೆ ಅನ್ನುವಂಥವರು ಪರಿಶುದ್ಧಾತ್ಮನ ಚೆನ್ನಾಗಿ ತಿಳಿದಿರ್ತಾರೆ, ಅವರೊಳಗೆ ಅವರು ವಾಸವಾಗಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ನೋಡ್ರಿ, ನೀವು ಆತನನ್ನು ಬಲ್ಲಿರಿ. 17ನೇ ವಚನ ಕಡೆಯಲ್ಲ. ನೀವು ಆತನನ್ನು ಪಕ್ಕದಲ್ಲಿ ಹೇಳಿ. ಪರಿಶುದ್ಧಾತ್ಮ ಬಗ್ಗೆ ಗೊತ್ತಾ ನಿಮಗೆ ಅಂತ? ಉತ್ತರ ತಗೊಳ್ಳಿ. ಗೊತ್ತಿಲ್ಲ ಅಂದ್ರೆ ಏನರ್ಥ? ಆತನ ಆಜ್ಞೆಗಳನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಜ್ಞೆಗಳನ್ನು ಕೈಕೊಂಡು ನಡೆದ್ರೆ ಅವ್ರ ಬಗ್ಗೆ ತಾನಾಗಿ ಗೊತ್ತಾಗ್ಬಿಡುತ್ತೆ. ಅಪ್ಪನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹಿಂದಿನ ಗುಂಟು ಎಲ್ಲರೂ ನೋಡ್ಕೊಂತ ನಿಂತ್ಕೊತಿದ್ರಾ? ಇಲ್ಲ, ಕಾಮನ್ ಆಗಿ ಗೊತ್ತಾಗುತ್ತೆ. ಕಾರಣ ಅವ್ರ ಜೊತೆ ಇದ್ದೀನಿ, ಅವರ ಮಾತಿಗೆ ವಿಧೇಯನಾಗ್ತೀನಿ. ಈ ಎಲ್ಲವೂ ಮಕ್ಕಳ ತಂದೆಗಳ ಕುರಿತಾಗಿ ಗೊತ್ತಾಗ್ತದೆ ಮಕ್ಕಳಿಗೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀವು ಆತನನ್ನು ಬಲ್ಲಿರಿ. ಹೇಗೆಂದರೆ ನಿಮ್ಮ ಬಳಿಯಲ್ಲಿ ಆತನ ವಾಸ ಮಾಡ್ತಾನೆ. ಯೇಸು ಸ್ವಾಮಿ ನನ್ನೊಳಗಿದ್ದಾರೆ, ಪರಿಶುದ್ಧಾತ್ಮ ನನ್ನೊಳಗಿದ್ದಾರೆ, ಜೊತೆಗೆ ನಿಮ್ಮೊಳಗೆ ಅವರ ಇರುವನು ಅಂತಲೇ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಎಲ್ಲರೊಳಗೂ ಅಲ್ಲ, ಯಾರು ಯೇಸುವನ್ನು ಪ್ರೀತಿಸ್ತೇನೆ ಅಂತ ಹೇಳಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೀತಾರೋ ಅವರ ಸಂಗಡ ಪರಿಶುದ್ಧಾತ್ಮನು ಇದ್ದಾರೆ. ಇರುವಂಥ ವ್ಯಕ್ತಿ ಅವರ ಬಗ್ಗೆ ತಾನು ತೋರಿಸ್ಕೊಳ್ಳಿಕ್ಕೆ ನಾನು ಇಂಥ ಸ್ವಭಾವ ಉಳ್ಳವನಾಗಿದ್ದೀನಿ ಅಂತ ಪರಿಶುದ್ಧಾತ್ಮ ನಿಮ್ಮೊಬ್ಬೊಬ್ಬರಿಗೆ ಹೇಳ್ಕೊಡುವಂಥವರಾಗಿದ್ದಾರೆ. ತಿಳಿಸ್ಕೋಬೇಕು. ದೇವರೇ ನನಗೆ ಹೇಳು, ನಿನ್ನ ಸ್ವಭಾವದ ಕುರಿತು ನಾನು ಕಲಿಸ್ಕೊ, ನನಗೆ ಮಾತನಾಡು. ನಮ್ಮ ದೇವರು ಮಾತನಾಡುವ ದೇವರು. ಕಲ್ಲೋ ಮಣ್ಣೋ ಮರನೋ ನಾವು ಪೂಜಿಸ್ತಾ ಇಲ್ಲ. ನಾವು ಯೇಸು ಸ್ವಾಮಿನ ಪ್ರೀತಿಸುವುದು ಅವರು ಜೀವವುಳ್ಳ ದೇವರಿದ್ದಾರೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ತೆಗೆದುಕೊಟ್ಟು ಕೀರ್ತನೆ ಜ್ಞಾನೋಕ್ತಿ 10ನೇ ಅಧ್ಯಾಯ, ಜ್ಞಾನೋಕ್ತಿಗಳು 10ನೇ ಅಧ್ಯಾಯ ಅದರ 8ನೇ ವಚನವನ್ನು ನೋಡೋಣ. 10:8. ಜ್ಞಾನೋಕ್ತಿ 10:8. ಜ್ಞಾನ ಹೃದಯನು ಆಜ್ಞೆಗಳನ್ನು ವಹಿಸುವನು ಅಂದ್ರೆ ಅರ್ಥ ಏನು? ವಹಿಸುವನು ಅಂದರೆ ಸ್ವೀಕರಿಸ್ಕೊಳ್ತಾನೆ, ಅಂದರೆ ಒತ್ತುಕೊಳ್ತಾನೆ. ವಹಿಸುವನು ಅಂದರೆ ಮತ್ತೊಂದು ಕಡೆ ಅರ್ಥ ಕೊಡ್ತಾನೆ ಮತ್ತೊಬ್ಬರಿಗೆ. ನಾನು ಕಲಿತದ್ದನ್ನು ಮತ್ತೊಬ್ಬರಿಗೆ ಕೊಡ್ತಾನೆ, ಹೊಂದಿಕೊಳ್ತಾನೆ, ಮತ್ತೊಬ್ಬರಿಗೆ ಕೊಡ್ತಾನೆ. ನೆಕ್ಸ್ಟ್ ಏನು ಹೇಳ್ತದೆ? ಹರಟೆಯ ಮೂರ್ಖನು ಕೆಡವಲ್ಪಡ್ತಾನೆ. ಇವತ್ತು ವಾಕ್ಯವನ್ನು ಕೇಳಿಯೇ ಅನೇಕರು ಕೆಡವಲ್ಪಡ್ತಾ ಇದ್ದಾರೆ. ವಾಕ್ಯವನ್ನು ಕೇಳ್ತಾ ಇರುವಂಥ ಉದ್ದೇಶ ನಾವು ನಿಲ್ಲಿಸಲ್ಪಡಬೇಕು, ನಾವು ಸ್ಥಿರವಾಗಬೇಕು, ನಾವು ವಹಿಸಿಕೊಂಡವರಾಗಿರಬೇಕು. ವಹಿಸೋದ್ರೆ ಇನ್ನೂ ಅರ್ಥ ಆಗಿಲ್ಲ ಅನಿಸುತ್ತೆ. ಕುಮಾರ್ ಬ್ರದರು ಕೆಲಸ ಮಾಡಕ್ಕೆ ಬಂದಿದ್ರು. ಕೆಲಸ ಮಾಡ್ತಾ ಒಂದು ಶೀಟ್ ಹೊಡೆದಾಕ್ಬಿಟ್ರು ಅಂತ ಇಟ್ಕೊಂಡು, ಹೊಡೆದಾಕಿಲ್ಲ, ಒಂದು ಶೀಟ್ ಹೊಡೆದಾಕ್ಬಿಟ್ರು. ಎಲ್ಲ ಕೆಲಸ ಮಾಡೋ ಒಂಚೂರು ಹೊಡೆದಾಯ್ತು ಅಂತಲೂ ಅನ್ಬೋದು. ಕುಮಾರ್ ಬ್ರದರ್ ಅದು ಹೊಡೆದಾಕ್ಬಿಟ್ರು. ಆ ತಪ್ಪನ್ನು ಅವ್ರ ಮೇಲೆ ವಹಿಸು.
ತಪ್ಪು ಹೊರಿಸೋದು, ವಹಿಸೋದು. ಅರ್ಥ ಆಗ್ತಿದೆಯಾ? ಅವರ ಮೇಲೆ ಆ ಭಾರವನ್ನು ಹಾಕೋದು, ಹೊಂದಿಕೊಳ್ಳುವುದು. ಹಲ್ಲೆಲೂಯಾ. ಈ ರೀತಿ ದೇವರ ವಾಕ್ಯವನ್ನು ಜ್ಞಾನವನ್ನು ಏನು ಮಾಡ್ತಾನಂತೆ? ಹೊಂದಿಕೊಳ್ತಾನಂತೆ. ದೇವರೇ, ಇಂಥ ಮಾತು ಬರ್ತಿದೆಯಾ, ಇಂಥ ವಿಷಯ ಕೊಡ್ತಾ ಇದೆಯಾ, ನನಗೆ ಇಂಥ ವಿಷಯದ ಬಗ್ಗೆ ನನಗೆ ಎಚ್ಚರಿಸ್ತಾ ಇದೆಯಾ, ಅದನ್ನು ಹೊಂದಿಕೊಳ್ತಾನೆ. ಇವತ್ತು ನನ್ನ ಸಭೆಯಲ್ಲಿ ಪ್ರಸಂಗ ಮಾಡುವಾಗ ಈ ಮಾತು ದೇವರೇ ನನಗಾಗಿ ಎಂಬುದಾಗಿ ಎಷ್ಟು ಜನ ನಾವು ಸ್ವೀಕರಿಸ್ತಾ ಇದ್ದೀವಿ? ಸ್ವೀಕರಿಸಿದ್ದನ್ನು ಅಳವಡಿಸಿಕೊಂಡವನಾಗಿ ದೇವರ ಮುಂದೆ, ದೇವರೇ ಇದೋ ನಾನು ನಿನ್ನ ಆಜ್ಞೆಗಳನ್ನು ಕೈಕೊಳ್ತಿದ್ದೇನೆ, ಇದೋ ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ ನಾವು ಎಷ್ಟು ಜನ ಹಾಡ್ತೇವೆ ದೇವರಿಗಾಗಿ. ಫಾದರ್ ಬರ್ಕೊಂಡು ಸಾಕ್ತಾರೆ, ಇನ್ನು ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ. ಅವ್ರ ಅರ್ಥ ಏನು? ಇನ್ನೂ ಹೆಚ್ಚಾಗಿ ನಿನ್ನ ಆಜ್ಞೆಗಳನ್ನು ಕೈಕೊಳ್ತೇನೆ ಅಂತ. ಹಲ್ಲೆಲೂಯಾ. ಆಜ್ಞೆಗಳನ್ನು ಕೈಗೊಳ್ಳುವಂಥವರು ದೇವರನ್ನು ಪ್ರೀತಿಸುವವರಾಗಿದ್ದಾರೆ. ಇದೇ ಜ್ಞಾನೋಕ್ತಿಯಲ್ಲಿ ಇನ್ನೊಂದು ವಚನ ತೆಗೀರಿ, 14ನೇ ಅಧ್ಯಾಯ 9ನೇ ವಚನ, 14:9. ದೇವರ ದಯೆ ಇರುವುದು. ಮೂರ್ಖರು, ನಾನು ಕಳೆದ ಯಾಕೋಬ 1 22ನೇ ವಚನದಲ್ಲಿ 23ನೇ ವಚನದಲ್ಲಿ ನಾನು ಹೇಳಿದೆ, ಮೂರ್ಖರು ಯಾರಂತೆ? ಮೂರ್ಖರು ಯಾರು? ಯಾಕೋಬ 1 22-23ನೇ ವಚನದ ಪ್ರಕಾರ ಅದಕ್ಕೆ ಅವಿಧೇಯರಾಗುವಂಥವರು, ದೇವರ ವಾಕ್ಯದಂತೆ ನಡೆಯದವರು ಏನಂತೆ? ಮೂರ್ಖರು. ಇಲ್ಲಿ 14ನೇ ಅಧ್ಯಾಯದ 9ನೇ ವಚನ ಹೇಳ್ತದೆ, ಮೂರ್ಖರನ್ನು ಅವರ ದೋಷವೇ ಹಾಸ್ಯ ಮಾಡುವುದು. ಸಭೆಗೆ ಬಂದು ಹೋಗಿದ್ದಕ್ಕೆ ಹಾಸ್ಯವಾಗುವಂಥ, ಅವಮಾನಕ್ಕೆ ಒಳಪಡಿಸುವಂಥ ಕಾರ್ಯಗಳಾಗ್ಬಿಡುತ್ತಂತೆ. ಯಾವಾಗ ಸಭೆಗೆ ಬಂದು ವಾಕ್ಯ ಕೇಳಿ ಅದರಂತೆ ನಡೆಯದೇ ಇರುವಾಗ ನಮ್ಮ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಹಾಸ್ಯ ಮಾಡುವಂತೆ, ಅವಮಾನಕ್ಕೆ ಒಳಪಡಿಸುವಂಥ ಕಾರ್ಯಗಳನ್ನು ತಂದು ಬಿಡ್ತವೆ. ಹಲ್ಲೆಲೂಯಾ. ಯಥಾರ್ಥವಂತರಲ್ಲಿ ದೇವರ ದಯೆ ಇರುವುದು. ಯಥಾರ್ಥವಂತರು ಯಾರು? ವಾಕ್ಯವನ್ನು ಕೇಳಿ. ಈಗ ನಾವೆಲ್ಲರೂ ಬರ್ತಿರೋದು ಏನು ಕೇಳಿ? ನಾನು ಕಾದ್ರೆ ಪ್ರಾರಂಭದಲ್ಲಿ ಕೇಳಿದೆ, ಏನಕ್ಕೆ ಚರ್ಚೆಗೆ ಬಂದರೆ ಕೇಳಿ ಅಂತ. ಒಂದು ಹೇಳಿದ್ರು ಆರಾಧನೆ ಮಾಡಲಿಕ್ಕೆ, ಎರಡನೇದೇನು ವಾಕ್ಯವನ್ನು ಕೇಳಿಸ್ಕೊಳ್ಳಿಕ್ಕೆ. ಕೇಳಿಸ್ಕೊಳ್ಳೋಕೆ ಮಾತ್ರ ಬಂದರೆ ಪ್ರಯೋಜನ ಏನು? ಕೆಲವರು ನೋಡಿ ಲೋಕದಲ್ಲಿ ಸಿನಿಮಾ ಸಾಂಗ್ಗಳನ್ನ ಕೇಳ್ತಾರೆ, ಅವ್ರು ಎಷ್ಟರ ಮಟ್ಟಿಗೆ ಬಯಾಟ್ ಮಾಡಿಕೊಂಡು ಅದರ ಥರ ವರ್ತಿಸ್ತಾರೆ, ನಟಿಸ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಅವ್ರನ್ನ ತೊಡಗಿಸ್ಕೊಂಡ್ಬಿಟ್ಟಿರ್ತಾರೆ. ಮೀನ್ಸ್ ಅದರ ಅರ್ಥ ಅದಕ್ಕೆ ತಕ್ಕಂತೆ ಅದಕ್ಕೆ ವಿಧೇಯರಾಗಿದ್ದಾರೆ ಅಂತ ಅರ್ಥ. ವಿಧೇಯರಾಗಿದ್ದಾರೆ. ಕೆಲವರು ಪ್ಯಾಂಟ್ಗಳನ್ನ ಹರಿದೋಗಿರೋ ಪ್ಯಾಂಟ್ಗಳು ಹಾಕೊಳ್ಳೋದು ಯಾರಿಂದ? ಹರಿದೋಗಿರೋ ಪ್ಯಾಂಟ್ಗಳು ಹಾಕೋತಾರೆ ಗೊತ್ತಾ? ಹರಿದೋಗಿರೋ ಪ್ಯಾಂಟ್ಗಳನ್ನ ದುಡ್ಡು ಕೊಟ್ಟು ತಗೊಬರ್ತಾರೆ. ಯಾಕೆ? ಅವರ ಹೀರೋ ಅಂತ ಪ್ಯಾಂಟ್ಗಳನ್ನ ಹಾಕಿರೋದ್ರಿಂದ ಅವರು ನನಗೆ ಹೇಳಿದ್ರು. ಈಗ ಅದಕ್ಕೆ ಏನಾಗಿದ್ದಾರೆ? ಇವರು ಹಾಕಿದ್ರ ಅರ್ಥ ಏನು? ಅದಕ್ಕೆ ಇವರು ವಿಧೇಯರಾಗಿದ್ದಾರೆ ಅಂತ ಅರ್ಥ. ವಿಧೇಯರಾಗಿದ್ದಾರೆ. ಬಟ್ ನಾವಿವತ್ತು ದೇವರ ವಾಕ್ಯಕ್ಕೆ ಎಷ್ಟರ ಮಟ್ಟಿಗೆ ವಿಧೇಯರಾಗಿದ್ದೇವೆ? ಆದರೆ ಇಲ್ಲಿ ಹೇಳ್ತಿದೆ, ಯಥಾರ್ಥವಂತರಲ್ಲಿ ದೇವರ ದಯೆ ಇರ್ತದಂತೆ. ಯಥಾರ್ಥವಂತರು ಯಾರು? ದೇವರ ವಾಕ್ಯವನ್ನು ಕೇಳಿ ಇದರಂತೆ ನಾನು ನಡಿತೇನೆ ಸ್ವಾಮಿ. ಇವತ್ತು ನಾನು ಒಂದು ಕಥೆ ಹೇಳಿದೆ, ಒಂದು ಘಟನೆಯನ್ನು ಹೇಳಿದೆ. ಒಂದು 10 ರೂಪಾಯಿನ ಹಾಕಿ ಹಿಂತಿರುಗಿಸಿ ಕೊಟ್ಟಲು ಅಂತ. ನಾನು ಇದನ್ನು ಮಾಡಿಲ್ಲ ಅಂತ ನಾನು ಇದನ್ನು ಮಾಡಿದ್ದೀನಿ. ಹೊಂಗನೂರಿಂದ ನಾನು ಸೇವೆ ಮುಗಿಸ್ಕೊಂಡು ಬಂದು ಜೇಸಸ್ ಕಾಲೇಜ್ ಹತ್ರ ನಮ್ಮ ಮಕ್ಕಳು ಇದ್ದರು. ಬೈಕಲ್ಲಿ ಹೋಗ್ತಾ ಇದ್ದ ಆಗ ಸುಮಾರು 4-5 ವರ್ಷಗಳಿಂದ ಮಾತು ಇದು. ಜೇಸಸ್ ಕಾಲೇಜ್ ಹತ್ರ ನಿಂತ್ಕೊಂಡು ಪಾನಿಪುರಿ ಮಕ್ಕಳಿಗೆ ಗೋಬಿ ಮಂಜೂರಿ ಎಲ್ಲ ತಿಂದ್ಬಿಟ್ಟು ಆ ಥರದ ಮನೆಗೆ ಬಂದೇ ಬಿಟ್ಟು ಕಾಸು ಕೊಟ್ಟಿಲ್ಲ. ಆವತ್ತೂ ನಂಗೆ ನೆನಪಾಗಿಲ್ಲ, ಮಾರನೇ ದಿನವೂ ನಂಗೆ ನೆನಪಾಗಿಲ್ಲ. ಇನ್ನೊಂದು ದಿನ ಒಬ್ಬರು ಗೋಬಿ ತಿನ್ನಿ ಸ್ವಲ್ಪ ತರಲೆ ಬಾಸ್ರೆ ಅಂತ ಕೇಳಿದ್ರು. ಗೋಬಿ ಮೊನ್ನೆ ತಿಂದೆ ಅಂತ ಹೇಳಿದಾಗ ತಕ್ಷಣ ನೆನಪಾಯಿತು, ಕಾಸು ಕೊಟ್ಟಿನ ಅವ್ರಿಗೆ, ಕಾಸು ಕೊಟ್ಟಿಲ್ವಲ್ಲ ಅಂತ ನನಗೆ ಯೋಚನೆ ಆಗಿ ಆವತ್ತಿನ ಸಾಯಂಕಾಲ ಹೋಗಿ ಅವ್ರಿಗೆ, ಸರ್ ಈ ಥರ ಅವತ್ತು ತಿನ್ಕೊಂಡು ಹೋದ್ರೆ ಮೊನ್ನೆ ನಾನು ನಿಮ್ಗೆ ಕಾಸು ಕೊಡದೆ ಮರ್ತೋದೆ ಅಂದ ತಕ್ಷಣ ಅವ್ರು ನನ್ನ ಹೇಗೆ ಸ್ವೀಟ್ ಮಾಡಿದ್ರು ಅಂದರೆ, ಲೋಕದಲ್ಲಿ ಇರ್ತಾರಲ್ಲ ದೇವರಂತ ಮನುಷ್ಯ ಅಂತ, ಹಂಗಂದ್ರು ನನ್ನ ಜಸ್ಟ್ ಒಂದು 100-150 ರೂಪಾಯಿನ ನಾವು ಮಿಸ್ ಆಗಿರ್ಬೋದು ಅಲ್ಲಿ ಅಷ್ಟೇ. ಅಷ್ಟನ್ನು ಕೊಟ್ಟಿದ್ದಕ್ಕೆ, ಸರ್ ನೀವು ಯಾವಾಗ ಬೇಕಾದರೂ ಬನ್ನಿ ಸರ್, ಇಂಥ ವ್ಯಕ್ತಿಗಳು ಈ ಲೋಕದಲ್ಲಿ ಇದ್ದಾರ. ದೊಡ್ಡ ಅಮೌಂಟ್ ಲಕ್ಷಾಂತರ ರೂಪಾಯಿ ವಾಪಸ್ ಕೊಡಲಿಲ್ಲ ನಾನು. ಈಗ ನೀವು ಹೇಳಿ, ಈ ಥರ ಒಬ್ಬರನ್ನಾದರೂ ಮೋಸ ಮಾಡಿರೋರು ಕೈ ಎತ್ತಿ. ನಾನು ಮೋಸ ಮಾಡಿದ್ದೀನಿ. ಕೈ ಎತ್ತಿರೋರೆಲ್ಲ ಬಿಡಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಉಳಿದಿರೋರು ಎಲ್ಲರೂ ಕಳ್ರಿ.
ಕೈ ಎತ್ತಿದವರೆಲ್ಲರೂ ನಾನು ಹೇಳ್ತಿರೋದು ಹಾಗಲ್ಲ. ತುಂಬ ಜನ ಬೆಸ್ಟ್ ಆಗಿದೆ ದೇವ್ರ ಸ್ತೋತ್ರ. ಆದರೆ ನಮಗೆ ಅರಿವಿಲ್ಲದೆ ಎಷ್ಟೋ ವಿಧವಾದ ತಪ್ಪುಗಳನ್ನು ನಾವು ಮಾಡಿದ್ದೀವಿ. ಇನ್ನೂ ಹೇಳ್ತೀನಿ, ಇನ್ನೊಂದು ಮಾತು ಹೇಳ್ತೀನಿ. ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ನಾನು ವಾಪಸ್ ಕೊಟ್ಟಿಲ್ಲ ಪಾಸ್ಟ್ ಏನೋರ್ಗೆ ರಕ್ಷಣೆ ಹೊಂದಕ್ಕೆ ಮುಂಚೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದಾರೆ ನನಗೆ, ವಾಪಸ್ ಕೊಡದೆ ಬಂದೀನಿ ರಕ್ಷಣೆ ಹೊಂದಕ್ಕೆ ಮುಂಚೆ. ಈಗಲಲ್ಲ, ಸ್ತೋತ್ರ, ಗುಡ್, ಕೈ ಬಿಡ್ರಿ, ಗುಡ್. ನಾನು ಮಾಡಿದ್ದೀನಿ, ಕೊಟ್ಟರು ಸಾಕು ಅದೇ ಅಂತ ಓಡೋಯ್ತಿದ್ವಿ, ಆ ಥರ ಮಾಡಿದ್ದುಂಟು. ಈಗ ನಾನು ನಿಮ್ಮನ್ನು ಕೇಳ್ತೀನಿ, ಅದೇ ಕೈ ಎತ್ತದಂಥವ್ರಿಗೆ ಆ ಕಾಸು ಎಷ್ಟಿರ್ಬೋದು ಅಂತ ನೀವು ಲೆಕ್ಕಾಚಾರ ಮಾಡಿ ಇಷ್ಟು ವರ್ಷ ಆದಮೇಲೆ ವಾಪಸ್ ಕೊಡೋಕ್ಕೆ ಮನಸ್ಸಾಗುತ್ತಾ? ಒಂದು ಯೋಚನೆ ಮಾಡ್ತೀವಿ, ಕೊಟ್ಟರೆ ನನ್ನ ಎಷ್ಟು ಕಳ್ಳ ಅನ್ಕೋಬೇಡಲ್ಲ. ಸತ್ಯ ಹೇಳ್ತೀನಿ, ನಿಜವಾದ ನಿಮ್ಮನಾಗ ಅನ್ಕೊಳ್ಳಲ್ಲ. ನಿಮ್ಮ ಬಗ್ಗೆ ಒಂದು ಗೌರವ ಹೆಚ್ಚಾಗುತ್ತೆ, ಮರ್ಯಾದೆ ಹೆಚ್ಚಾಗುತ್ತೆ. ಹಲ್ಲೆಲೂಯ. ವಿಧೇಯತೆ ಕುರಿತಾಗಿ ನಾನು ಮಾತಾಡ್ತಾ ಇದ್ದೆ. ದೇವರ ವಾಕ್ಯವನ್ನು ಕೇಳಿ ಅದರಂತೆ ವಿಧೇಯರಾಗೋದಿದ್ದರೆ ಚಿಕ್ಕ ಚಿಕ್ಕ ವಿಷಯಗಳಿಂದ ನಾವು ಎಷ್ಟೋ ವಿಷಯಗಳಲ್ಲಿ ತಪ್ಪುತ್ತಾ ಇದ್ದೇವೆ, ಮರೆತು ಬಿಡ್ತಾ ಇದ್ದೇವೆ. ನನ್ನನ್ನು ಪ್ರೀತಿಸ್ತೇನೆ ಅಂತೇಳಿ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯದೇ ಇದ್ದರೆ ಅವನು ಕನ್ನಡಿಯಲ್ಲಿ ಹುಟ್ಟು ಮುಖವನ್ನು ನೋಡಿಕೊಂಡು ಸ್ವಲ್ಪ ಹೊತ್ತಲ್ಲಿ ಅದನ್ನು ಮರೆತು ಹೋಗುವವನಿಗೆ ಸಮಾನವಾಗಿದ್ದಂತೆ ವಾಕ್ಯ ಹೇಳ್ತದೆ. ನಾವು ಆ ರೀತಿ ಮರೆತು ಹೋಗುವಂತಹ, ಮುಂದೆ ವಾಕ್ಯ ಹೇಳ್ತದೆ, ಅವನು ದೇವರಿಂದ ಏನಾದರೂ ಹೊಂದುತ್ತೇನೆ ಎಂಬುದಾಗಿ ನಿರೀಕ್ಷೆ ಇಡದೇ ಇರಲಿ ಎಂಬುದಾಗಿ ವಾಕ್ಯ ಹೇಳ್ತದೆ. ದೇವರಿಂದ ಇಂಥವರು ದೇವರಿಂದ ಏನು ಹೊಂದಿಕೊಳ್ಳೋಕ್ಕಾಗೋದಿಲ್ಲ. ಕೆಲವು ಸಣ್ಣ ಪುಟ್ಟ ಒಳ್ಳೆ ಕಾರ್ಯಗಳು ಆಗಿರ್ಬೋದು ನಿನ್ನ ಜೀವನದಲ್ಲಿ, ಆದರೆ ದೇವರಿಂದ ಮೇಲಾದವುಗಳು ನಿನಗೆ ಬರುವುದಕ್ಕೆ ನೀನೇ ಅಡ್ಡಿಯಾಗಿರ್ತೀಯ. ಆದ್ದರಿಂದ ಪ್ರಿಯ ಸಭೆ, ದೇವಜನರೇ, 1 ಯೋಹಾನ ಬರೆದ ಪತ್ರಿಕೆಗೆ ಬನ್ನಿ. ಲಾಸ್ಟಲ್ಲಿ 1 ಯೋಹಾನ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 5ನೇ ವಚನ. 1 ಯೋಹಾನ 2 ಮತ್ತು ಅದರ 5ನೇ ವಚನ. ಯಾವನಾದರೂ ಆತನ ವಾಕ್ಯವನ್ನು ಕೈಗೊಂಡು ನಡೆದರೆ ನೀವೆಲ್ಲ ದೇವರಲ್ಲಿದ್ದೀರಾ? ಚರ್ಚಲ್ಲಿದ್ದೀರಿ. ಗಮನಿಸ್ರಿ, ನೀವು ಚರ್ಚಲ್ಲಿದ್ದೀರಿ, ನೀವು ನಿಮ್ಮ ಮನೆಗಳಲ್ಲಿದ್ದೀರಿ, ನೀವು ನಿಮಗೆ ಒಳಪಟ್ಟದ ಕೆಲಸದಲ್ಲಿದ್ದೀರಿ. ಆದರೆ ನೀವು ದೇವರಲ್ಲಿದ್ದೇವೆ ಅನ್ನೋದನ್ನು ಹೇಗೆ ತಿಳ್ಕೊತಾರಂತೆ ಗೊತ್ತಾ? ನಾನು ಓದ್ತೀನಿ, ಗಮನಿಸ್ರಿ. 5ನೇ ವಚನ, 1 ಯೋಹಾನ 2 ಅದರ 5ನೇ ವಚನ. ಯಾವನಾದರೂ ಆತನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನಲ್ಲಿ ನಿಜವಾದ ದೇವರ ಮೇಲಿನ ಪ್ರೀತಿ ಪರಿಪೂರ್ಣವಾಗಿದೆ. ದೇವರ ಪ್ರೀತಿ ನನ್ನಲ್ಲಿದೆ, ಆದರೆ ಪರಿಪೂರ್ಣವಾಗಿ ಯಾರಲ್ಲಿರ್ತದಂತೆ? ವಾಕ್ಯವನ್ನು ಕೇಳಿ ನಡೆಯುವವರು. ನೆಕ್ಸ್ಟ್ ಹೇಳ್ತದೆ, ಇದರಿಂದಲೇ ಆತನಲ್ಲಿ ಇದ್ದೇ ಎಂಬುದನ್ನು ತಿಳ್ಕೊಳ್ಳುತ್ತೇವೆ. ಈಗ ನೀವು ಯಾರಿಗೂ ಕೇಳಬೇಡಿ, ನಿಮ್ಮ ಹೃದಯದ ಕೈ ಇಟ್ಟು ಇಲ್ಲಿ ನೀ ದೇವರು ಇದೆಯಾ ಇಲ್ವಾ ಅಂತ ಸ್ವಲ್ಪ ನೀನು ಒಂದು ನಿಮಿಷ ನೀ ದೇವರಲ್ಲಿ ಇದ್ದೀಯಾ ಅಂತ ನಿನಗೆ ಗೊತ್ತಾಗಬೇಕು ಅಂದರೆ ನೀನು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಸಿದರೆ, ಅಥವಾ ಪ್ರತಿ ವಾರ ಬೋಧಿಸುವಂತಹ ಪ್ರತಿ ದಿನ ನಿನ್ನ ವಾಕ್ಯ ಮಾತನಾಡುವಂಥ ವಿಷಯಗಳು ನೀನು ವಿಧೇಯನಾಗಿ ಇದ್ದರೆ ಆಮೇಲೆ ಹೇಳ್ಬೋದು, ನಾನು ದೇವರಿದ್ದೇನೆ. ನೀನು ಹೇಳು, ದೇವರ ವಾಕ್ಯ ವಿಧೇಯನಾಗ್ತಾ ಇದೆಯಾ? ಇಲ್ಲದೇ ಇದ್ದರೆ ಹಾಗಿದ್ರೆ ನಾನು ದೇವರಿಲ್ಲ, ನಾನು ಅನ್ಕೋತಿದ್ದೇನೆ, ನಾನು ರಕ್ಷಣೆ ಹೊಂದಿದ್ದೇನೆ, ಯೇಸುವನ್ನು ನಂಬಿದ್ದೇನೆ. ಆದರೆ ಹೃದಯಪೂರ್ವಕವಾಗಿ ಹೃದಯ ಮೇಲೆ ಕೈ ಇಟ್ಟು ಹೇಳೋಣ, ಇನ್ನು ಮೇಲೆ ನೀನು ಬೋಧಿಸಿದಂಥ ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ನನಗೆ ಸಹಾಯ ಮಾಡು. ಯಾಕೆಂದರೆ ನಾನು ಕ್ರಿಸ್ತನಲ್ಲಿ ಇರಬೇಕು, ನಾನು ಯೇಸುವಿನಲ್ಲಿ ಇರಬೇಕು. ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ಗಮನಿಸ್ರಿ, ನಾನು ಯೇಸುವಲ್ಲಿ ಇದ್ದೇನೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ಕುಂಕುಮ ತೆಗೆದಾಕ್ಬಿಟ್ರೆ ಯೇಸು ಸ್ವಾಮಿ ಇದ್ದೀವಿ ಅಂತ ಅರ್ಥ ಅಲ್ಲ. ಏನು ತೆಗೆದಾಕಿದ್ರೆ? ಕುಂಕುಮ ಆಗ್ತಿದೆ ಇಷ್ಟು ದಿನ, ತೆಗೆದಾಕ್ಬಿಟ್ರೆ ಯೇಸು ಸ್ವಾಮಿ ಮಗಳು ಹೇಳಲ್ಲ. ಒಂದು ಕಡೆ ಎಲ್ಲ ಬೈಬಲ್ನ ತಪ್ಪಿಕೊಂಡು ಹೋದರೆ ಯೇಸು ಸ್ವಾಮಿ ಮಗನು ಮಗಳು ಅಲ್ಲ. ಪ್ರತಿ ವಾರ ಚರ್ಚ್ ಬಂದುಬಿಟ್ರು ದೇವರ ಮಗನು ಮಗಳು ಆಗೋಲ್ಲ. ದೇವರ ವಾಕ್ಯ ಹೇಳಿದ ಪ್ರಕಾರವಾಗಿ ನೀನು ನಾನು ನಡೆದಾಗ ನಾನು ದೇವರ ಮಗಳು, ದೇವರ ಮಗನು, ನಾನು ದೇವರಲ್ಲಿ ಇದ್ದೇನೆ ಅನ್ನೋದನ್ನು ಗೋಚರಪಡಿಸುತ್ತೆ. ನೀನು ಹೆಮ್ಮೆಯಿಂದ ಹೇಳ್ಕೋಬೋದು, ನಾನು ದೇವರಲ್ಲಿದ್ದೇನೆ. ಅನೇಕರು ಇದರಲ್ಲಿ ಯೇಸು ಅಂತ ಹೇಳೋಕ್ಕಾಗಲ್ಲ ನಾನು ದೇವರಲ್ಲಿದ್ದೀನಿ ಅಂತ. ಕಾರಣ ಆತನ ವಾಕ್ಯವನ್ನು ವಿಧೇಯನಾಗ್ತಾ ಇಲ್ಲ. ಮತ್ತೆ ಹೇಳ್ತೀನಿ ನಾನು, ವಿಧೇಯನಾಗಿದ್ದೇನೆ ಗುರುತೇನು? ವಿಧೇಯನಾಗಿದ್ದೇನೆ ಗುರುತೇನು?
ಹಂಚಿಕೊಳ್ಳುವುದು. ಮತ್ತೊಬ್ಬರಿಗೆ ನಾನು ಕಲಿತಂಥ ವಿಷಯಗಳನ್ನು ಹಂಚ್ಕೊಳ್ತೀನಿ. ಹಂಚ್ಕೊಳ್ಳುವಾಗ ಉದಾಹರಣೆಗೆ ಇವತ್ತು ನನಗೆ ಸುಳ್ಳು ಹೇಳಬೇಡ ಅಥವಾ ಇವತ್ತು ಯಾರಿಗೂ ಮೋಸ ಮಾಡಬೇಡ ಅಂತ ನನಗೆ ಹೇಳ್ತು ವಾಕ್ಯ. ಇವತ್ತು ಮತ್ತೊಬ್ರಿಗೆ ಹೋಗಿ ನೀನು ನಿನ್ನ ಜೊತೆ ಯಾವಾಗಲೂ ಬೆರೆಯೋದವ್ರಿಗೆ ಮೋಸ ಮಾಡಬೇಡ ಅಂತ ಇವತ್ತು ನನಗೆ ಕಲಿಸ್ಕೊಟ್ರು ದೇವರು, ಇನ್ಮೇಲೆ ನಾನು ಮೋಸ ಮಾಡಬಾರ್ದು ಅಂತ ಹೇಳ್ತೀಯ. ಹೇಳ್ಬಿಟ್ಟ ಮೇಲೆ ಆತನ ಜೊತೆಯಲ್ಲಿ ನೀನು ಏನು ಮಾಡೋಕ್ಕಾಗಲ್ಲ. ಇನ್ಮೇಲೆ ಒಂದು ವೇಳೆ ಮಾಡಿದ್ರೆ ಅವನೇನು ಹೇಳ್ತಾನೆ, ಅವತ್ತು ಹೇಳಿದ್ದಲ್ಲ ಮೋಸ ಮಾಡಬೇಡ ಅಂತ ಕಲಿಸಿದ ಅಂತ, ದೇವ್ರು ಕಲಿಸಿದ್ರು ಅಂತ. ಈ ರೀತಿ ಅವನು ಹೇಳ್ಬಿಡ್ತಾನಲ್ಲ ಅಂತ ಹೇಳಿನೇ ನಾನು ಹೇಳಲ್ಲ. ಅರ್ಥ ಆಯ್ತಾ? ನಾನು ಯಾಕೆ ಅವನ ಜೊತೆ ಹಂಚ್ಕೊಳ್ಳಲ್ಲ? ಒಂದು ವೇಳೆ ಮತ್ತೆ ತಪ್ಪನ್ನ ಮಾಡಿಬಿಟ್ರೆ ನಾನು ಮಾಡ್ತಿರೋ ಬಿಡ್ತಿರೋ ಫಸ್ಟ್ ಏನು ಮಾಡಿ ಗೊತ್ತಾ, ಶೇರ್ ಮಾಡಿಬಿಡಿ, ಹಂಚ್ಕೊಂಬಿಡಿ. ಹಂಚ್ಕೊಳ್ಳೋದ್ರಿಂದ ಅದನ್ನು ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿಕೆ ನಮ್ಮಲ್ಲಿ ಜಾಸ್ತಿ ಬರುತ್ತೆ. ಉದಾಹರಣೆಗೆ ನಾನು ಹೇಳ್ತೀನಿ, ಹೋದ ಕಡೆ ಎಲ್ಲ ನಾನು ಟೀ ಕುಡಿಯೋಲ್ಲ. ಏನು ಕುಡಿಯೋಲ್ಲ? ಟೀ ಕುಡಿಯೋಲ್ಲ. ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗುವಾಗ ನಾವು ಮಧ್ಯರಾತ್ರಿ ಬಸ್ ನಿಲ್ಲಿಸ್ತು. ಯಾಕೋ ಸ್ವಲ್ಪ ತಲೆನೋವಾಗಿತ್ತು ನನಗೆ. ಸರಿ ಅಂತೇಳಿ ಮಧ್ಯದ ಬಸ್ ನಿಲ್ಲಿಸಿದಾಗ ಯಾವುದೋ ಊರು ಅಲ್ಲಿ ನಿಲ್ಲಿಸಿದಾಗ ಒಂದು ಟೀ ತಗೊಂಡು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಪಕ್ಕದಲ್ಲಿ ಪಾಸ್ಟಾಗಿ ಟೀ ಕುಡಿಯಲ್ಲ ಅಂತಿದ್ರಲ್ಲ. ಅರ್ಥ ಆಯ್ತಾ? ನಾನು ಹೇಳಿದ್ದೀನಿ ಅಂದರೆ ಅದನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮಗೆ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿರಿ, ಅದೇ ಶಿವಮೊಗ್ಗಕ್ಕೆ ಹೋದೆ. ಟೈಮ್ ಟು ಟೈಮ್ ನಮ್ಮ ಟೀ ಬರುತ್ತೆ. ಆಗ ನಾನು ಹೇಳ್ತೀನಿ, ನಾನು ಟೀ ಕುಡಿಯಲ್ಲ. ಕೇಳ್ತಿರೋ ಯಾರು ನೆನಪಾಯ್ತಿತ್ತು ಗೊತ್ತಾ? ಮಧ್ಯದಾರಲ್ಲಿ ಅವ್ರು ಕೇಳೋದು ನೆನಪಾಯ್ತಿತ್ತು. ಒಂದು ಸಾರಿ ನಮ್ಮ ತೀರ್ಮಾನಗಳನ್ನು ನಾನು ಕಲಿತಂಥವುಗಳನ್ನು, ದೇವರ ವಾಕ್ಯ ನನಗೆ ಮಾತಾಡಿದಂಥವುಗಳನ್ನು ಮತ್ತೊಬ್ಬರಿಗೆ ನಾನು ಶೇರ್ ಮಾಡಿಕೊಳ್ಳುವಾಗ ಅವ್ರು ಹೇಳ್ತೀನಿ, ಅವರ ಮುಂದೆ ನಾನು ಕಾಪಾಡ್ಕೋಬೇಕು ಅಂತ ಎಚ್ಚರಿಕೆ ಬರ್ತದೆ. ನಾನು ಜಸ್ಟ್ ಒಂದು ವಿಷಯ ಹೇಳಿದೆ ಅಷ್ಟೇ. ಪ್ರತಿಯೊಂದೊಂದು ಸ್ವಭಾವಗಳನ್ನು ಇವತ್ತು ನನಗೆ ಏನನ್ನು ದೇವರು ಕಲಿಸ್ತಾರೋ ಮತ್ತೊಬ್ಬರಿಗೆ ಅದನ್ನು ಶೇರ್ ಮಾಡಿಕೊಳ್ಳುವಾಗ ನಾನು ವಿಧೇಯನಾಗ್ತಿದ್ದೇನೆ ಎಂಬುದನ್ನು ಗುರುತಿಸ್ತದೆ, ಅದು ಸೂಚಿಸ್ತದೆ. ಪಕ್ಕದ ಕೈ ಕೊಟ್ಟು ಇನ್ಮೇಲೆ ಕಲಿತದ್ದನ್ನು ಮತ್ತೊಬ್ಬರಿಗೆ ಹಂಚ್ಕೊಳ್ಳಿ ಅಂತೇಳಿ. ಹಂಚ್ಕೋತೀರಾ? ದೇವರಿಗೆ ಸ್ತೋತ್ರ. ಕುಡಿತಿದ್ದವರು ಮತ್ತೊಬ್ರಿಗೆ ಏನು ಹೇಳಿ, ಯಾವಾಗ ಕುಡಿಯೋಕೆ ಕರ್ಕೋಯ್ತವನಿಗೆ ಏನು ಹೇಳಿ, ಯೇಸು ಸ್ವಾಮಿ ಹೇಳಿದರೆ ಇನ್ಮೇಲೆ ನಾನು ಕುಡಿಯಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಹೆಂಗಸ್ರು ಹೇಳಿ, ಸುಳ್ಳು ಹೇಳಲ್ಲ. ಯೇಸು ಸ್ವಾಮಿ ನಂಗೆ ಹೇಳ್ಕೊಟ್ಟಿದ್ರೆ ಇನ್ಮೇಲೆ ಸುಳ್ಳು ಹೇಳಲ್ಲ ಹೇಳಿ. ಕೆಲವು ವೇಳೆ ಈ ರೀತಿ ಹೇಳಲಿಲ್ಲ ಅಂದರೆ ತುಂಬ ತೊಂದರೆಗಳಾಗ್ತದೆ. ಸುಳ್ಳನ್ನು ಕಟ್ಕೊಂಡು ಹೋಗ್ತಾನೆ ಇರ್ತೀವಿ. ಅನೇಕರಿಗೂ ಹೇಳಿ, ಯೇಸು ಸ್ವಾಮಿ ಹೇಳಿದ್ದಾರೆ ಜಗಳ ಮಾಡೋರು ಸ್ವರ್ಗ ಇಲ್ವಂತ, ಇನ್ಮೇಲೆ ನಾನು ಜಗಳ ಆಡಲ್ಲ ಹೇಳಿ. ಅಕ್ಕಪಕ್ಕ ಮನೆಯವ್ರಿಗೆ ಹೇಳಿ, ತನ್ನ ಗಂಡನಿಗೆ ಹೇಳಿ, ಹೆಂಡತಿಗೆ ಹೇಳಿ, ಏನು ಮಾಡಲ್ಲ, ಜಗಳ ಆಡಲ್ಲ. ಹೇಳಿದ್ಮೇಲೆ ಏನು ಮಾಡ್ತೀವಿ? ಜಗಳ ಮಾಡಲ್ಲ ಅಂತ ಹೇಳ್ಬಿಟ್ಟಿನಿ, ಕೋಪ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಪ್ರಯತ್ನ ಮಾಡ್ತೀವಿ. ಹಲ್ಲೆಲೂಯಾ. ಮತ್ತೆ ಕೇಳ್ತಿದ್ದೀನಿ, ವಿಧೇಯನಾಗ್ತಿದೆ ನನಗೆ ಗುರುತು ಹಂಚಿಕೊಳ್ಳುವುದು. ಎರಡು ವಿಚಾರ ಇವತ್ತು ನಾನು ಮಾತಾಡ್ತಿರೋದು. ವಾಕ್ಯವನ್ನು ಕೇಳಿಸ್ಕೊಳ್ತೀರಾ, ಅದರ ಜೊತೆ ನಡೀತೀರಿ ಅನ್ನೋದಾಗಿದ್ದರೆ ಮತ್ತೊಬ್ಬರಿಗೆ ಅದನ್ನು ಹಂಚಿಕೊಳ್ಬೇಕು. ಮೀನ್ಸ್ ವಿಧೇಯತೆ, ದೇವರ ವಾಕ್ಯಕ್ಕೆ ವಿಧೇಯನಾಗುವುದು ಮತ್ತು ಅದನ್ನು ಹಂಚಿಕೊಳ್ಳುವುದು. ನಾನು ಬಯಸ್ತೀನಿ ಒಬ್ಬರಿಗೊಬ್ಬರು ಹಂಚಿಕೊಳ್ಳುವಂಥದ್ದು. ಏನಾದರೂ ಒಬ್ಬರ ಜೊತೆ ಸೇರ್ತೀವಿ ಅಂದರೆ ಏನಾದರೂ ದೇವರ ವಾಕ್ಯದ ಕುರಿತಾಗಿ, ತನ್ನ ಸ್ವಭಾವಗಳ ಕುರಿತಾಗಿ, ತನ್ನ ಬದಲಾವಣೆಗಳ ಕುರಿತಾಗಿ ಮತ್ತೊಬ್ಬರ ಸಂಗಡ ಹಂಚಿಕೊಳ್ಬೇಕು. ನಾನು ಪ್ರಾರಂಭದಲ್ಲಿ ಮಾತು ಹೇಳಿದ್ದೀನಿ, ಒಬ್ಬರ ಆತ್ಮಿಕತೆಯನ್ನು ನಾವು ಯಾವುದರಲ್ಲಿ ಪರಿಗಣಿಸ್ತೀವಿ ಅಂದರೆ ಎಷ್ಟು ಕಲ್ತಿದ್ದಾರೆ ಅನ್ನೋದನ್ನು. ಎಷ್ಟು ಮೀನ್ಸ್ ವಾಕ್ಯನ ಎಷ್ಟು ಕಲ್ತಿದ್ದಾರೆ ಅಲ್ಲ, ಎಷ್ಟನ್ನು ಅಳವಡಿಸ್ಕೊಂಡಿದ್ದಾರೆ ಅನ್ನೋದೇ ಬಹಳ ಪ್ರಾಮುಖ್ಯ. ಅದರ ಮೇಲೆ ಅವ್ರ ಮೇಲೆ ಡಿಪೆಂಡ್ ಆಗ್ತದೆ ಆತ್ಮಿಕತೆ, ಎಷ್ಟು ಅಳವಡಿಸ್ಕೊಂಡಿದ್ದಾರೆ. ಇವನ್ ನಾನು ಕೂಡ ಇಲ್ಲಿ ನಿಂತ್ಕೊಂಡು ಎಷ್ಟೋ ವಾಕ್ಯಗಳನ್ನ ಪ್ರಸಂಗಿಸ್ಬಿಡ್ಬೋದು, ಬೋಧಿಸ್ಬಿಡ್ಬೋದು. ಅದರಂತೆ ನಾನು ಇದ್ದೀನ ಅನ್ನೋದರಲ್ಲೇ ನನ್ನ ಆತ್ಮಿಕತೆ ಗೊತ್ತಾಗೋದು. ಇವತ್ತು ಪ್ರತಿಯೊಬ್ಬರ ತವಕಾದಿರಲಿ, ದೇವರೇ ನನ್ನಲ್ಲಿ ಆ ಬದಲಾವಣೆಯನ್ನು, ಆ ವಿಧೇಯತೆಯನ್ನು ತಂದು ತೋರಿಸಿ ಮತ್ತೊಬ್ಬರಿಗೆ ಹೇಳುವುದಕ್ಕೆ ನನಗೆ ಸಹಾಯ ಮಾಡು. ನನಗೊಬ್ರು ಗೊತ್ತು, ತುಂಬ ಕುಡಿತಿದ್ರು, ಕುಡುಕ್ತಾನ ಭಯಂಕರವಾಗಿ ಕುಡುಕ್ತಾನ. ಇವತ್ತು ಅವ್ರು ಯಾರನ್ನ ಕಂಡ್ರು ಕುಡಿಬೇಡಿ ಅಂತಲೇ ಹೇಳ್ತಾರೆ. ಯಾಕೆಂದರೆ ಕುಡಿಯೋದನ್ನ ಬಿಟ್ಟಿದ್ದಾರೆ. ಅವರಲ್ಲಿ ಬದಲಾವಣೆ ಇದೆ, ಮತ್ತೊಬ್ಬರಿಗೆ ಅದನ್ನು ಹೇಳ್ತಾರೆ. ನಾನು ಕುಡಿಯೋದನ್ನು ಬಿಟ್ಟಿದ್ದೀನಿ, ನನಗೀಗ ಆಗಿತ್ತು, ನನ್ನ ಜೀವನದಲ್ಲಿ ಇದರ ಕಷ್ಟ ಹೊಂದಿದ್ದೆ, ಈ ಥರ ಹಣ ಕಳ್ಕೊಂಡೆ, ಈ ಥರ ಆಸ್ತಿ ಕಳ್ಕೊಂಡೆ, ನೀವು ಹಂಗಾಗಬೇಡಿ. ಇದರಲ್ಲಿ ಒಂದು ಬಲ ಇದೆ. ನಿಮ್ಮಲ್ಲಿ ಅಂತ ಒಂದು ಗುಣಗಳು ಪ್ರಾರಂಭವಾಗಲಿ. ಹಲ್ಲೆಲೂಯಾ. ನಾನು ಮಾತನಾಡ್ತಿರೋ ವಿಚಾರ ವಾಕ್ಯಕ್ಕೆ ವಿಧೇಯರಾಗಬೇಕು, ಎರಡನೇದಾಗಿ ಅದನ್ನು ಹಂಚಿಕೊಳ್ಬೇಕು. ಇನ್ನೊಂದು ವಾಕ್ಯವನ್ನು ಓದಿ, ಅದೇ ಯೋಹಾನ ಬರೆದ ಪತ್ರಿಕೆ 1ನೇ ಯೋಹಾನ 5ನೇ ಅಧ್ಯಾಯ 5
ಅದರ 3ನೇ ವಚನ ಓದೋಣ. ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದು. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ಸಾಕು 3ನೇ ವಚನ ಹೇಳ್ತದೆ, ದೇವರ ಮೇಲಣ ಪ್ರೀತಿ ಏನೆಂದರೆ, ದೇವರ ಮೇಲಣ ಪ್ರೀತಿ ಅಂದರೆ ದೇವರ ಮೇಲಣ ಪ್ರೀತಿ, ದೇವರು ನಮ್ಮ ಮೇಲಿಟ್ಟರು ಪ್ರೀತಿ ಅಲ್ಲ, ನಾವು ದೇವರ ಮೇಲಿಟ್ಟಂಥ ಪ್ರೀತಿ ಏನಂದರೆ ಆತನ ಆಜ್ಞೆಗಳನ್ನು ಅನುಸರಿಸಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳನ್ನು ನಾನು ಕೈಗೊಂಡು ನಡೀಲಿಲ್ಲ ಅಂದರೆ ಆತನ ಮೇಲಣ ಪ್ರೀತಿ ನನ್ನ ಮೇಲೆ ನನ್ನಲ್ಲಿ ಇಲ್ಲ. ಇನ್ನೊಂದು ಬೈತಾ ಹೇಳ್ತದೆ ಅಲ್ಲಿ, ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ಇದನ್ನು ನಾವು ನಂಬಲಿಕ್ಕೆ ಸಾಧ್ಯನಾ? ತುಂಬ ಜನರಿಗೆ ಭಯ ಇಲ್ಲ. ದೇವರ ವಾಕ್ಯ ಬಹಳ ಕಷ್ಟ 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 ಅಂತ ಹೇಳ್ತಾರೆ. ನಮ್ಮ ರಿಲೇಷನ್ ಒಬ್ರು ಹೇಳ್ತಾ ಇದ್ದೀನಿ, ನಾನು ಚರ್ಚ್ಗೆ ಹೋಗ್ತಾ ಇದ್ದೀವಿ ಸಾ, ನಾನು ಚರ್ಚ್ಗೆ ಹೋಗ್ತಾ ಇದ್ದೀವಿ ಸಾ ಬಿಟ್ಬಿಟ್ಟು, ಯಾಕಂದರೆ ಒಂದು ಇರುವೆ ಸಾಯಿಸಿದ್ರು ಪಾಪ ಅಂತ ಬೈಬಲ್ ಹೇಳುತ್ತಾ ಇತ್ತು. ಎಲ್ಲಿದ್ದೆ ನಾನು ಪೂರ್ತಿ ಓದಿನಿ, ಆಗ ನಾ ಪೂರ್ತಿ ಓದಿರಲಿಲ್ಲ. ಅವ್ರು ಹೇಳಿದಾಗ ಒಂದು ಇರುವೆ ಸಾಯಿಸಿದ್ರು, ಇರುವೆ ತುಳಿದು ಸಾಯಿಸಿದ್ರು ಪಾಪ ಅಂತ ಹೇಳ್ತದೆ ಬೈಬಲು, ಅದಕ್ಕೆ ನಾ ಬಿಟ್ಬಿಟ್ಟು ಸಾ ಅಂದರು. ನಮ್ಮ ಸಭೆಯಲ್ಲಿ ಅಂಥವ್ರು ತುಂಬ ಜನ ಅವರು ಓದಿದ್ರೆ ತಾನೇ ಆಜ್ಞೆಗೆ ವಿಧೇಯನಾಗಬೇಕು, ಅದಕ್ಕೆ ಓದೋದೇ ಬಿಟ್ಬಿಟ್ಟಿನಿ ಪಾಸ್ಟ್ರೆ. ಚರ್ಚ್ ಬರ್ತೀನಿ ಹೋಗ್ತೀನಿ, ಅದಕ್ಕೆ ಬೈಬಲ್ ತೆಗೆದೇ ಇಲ್ಲ ನೋಡಿ ಕೂತಿರ್ತೀನಿ. ಕೆಲವರು ಈ ರೀತಿ ಅಲ್ಲ, ಆಜ್ಞೆಗಳು ಭಾರವಾದವುಗಳು ಅಲ್ಲ ಅಲ್ಲ. ಇರುವೆ ಸಾಯಿಸಬೇಡಿ ಅಂತ ಹೇಳಿದ್ದಾರೆ ಯೇಸು ಸ್ವಾಮಿ. ಮನುಷ್ಯನ ಬಂದ್ಬಿಟ್ಟು ಎಲ್ಲರೂ ಸಾಯಿಸ್ಕೊತೀನಿ ಅಂತಲೇ ಹೇಳಿರೋದು 9ನೇ ಅಧ್ಯಾಯದಲ್ಲಿ ಆದಿಕಾಂಡದಲ್ಲಿ. ಹಾಗಾಗಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳದೆ ಆಲೋಚನೆ ಮಾಡುವಾಗ ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮತ್ತೊಬ್ಬರಿಗೆ ಇದನ್ನು ಶೇರ್ ಮಾಡುವಂಥ ಅವಕಾಶ ಬಂದಾಗ ಈ ತಪ್ಪುಗಳನ್ನೆಲ್ಲ ನಾವು ತಿದ್ದುಕೊಳ್ತಾ ಹೋಗ್ತೀವಿ. ಹಲ್ಲೆಲೂಯಾ. ಅದೇ 2 ಯೋಹಾನಕ್ಕೆ ಬಂದ್ರಿ. 2 ಯೋಹಾನ 6ನೇ ವಚನ ಬಂದ, ನಡೆಯುವುದೇ ಪ್ರೀತಿ. ಪ್ರೀತಿ ಅಂದರೆ ಏನು? ಪ್ರೀತಿ ಅಂದರೆ ದೇವರು ಅಂತ ಹೇಳ್ತಾರೆ ಅನೇಕರು. ಬಟ್ ಈ ವಚನ ಹೇಳ್ತದೆ ಪ್ರೀತಿ ಅಂದರೆ ಏನು? ದೇವರ ಆಜ್ಞೆಯನ್ನು ಅನುಸರಿಸೋದೇ ಪ್ರೀತಿ. ನಾನು ದೇವರ ಆಜ್ಞೆಯನ್ನು ಕೈಕೊಂಡು ನಡೆದ್ರೆ ನೀವೆಲ್ಲರೂ ನನ್ನನ್ನು ಪ್ರೀತಿ ಅಂತ ಕರಿಬೋದು. ನೀವು ದೇವರ ವಾಕ್ಯವನ್ನು ಅನುಸರಿಸಿ ನಡೆಯೋದಾದರೆ ನಿಮ್ಮನ್ನು ನಾನು ಪ್ರೀತಿ ಅಂತ ಕರಿಬೋದು. ಕೆಲವು ಪ್ರೀತಿ ಅಂತ ಎಸೀತವೆ. ಯಾವ ಭೀತಿ ಹಿಡ್ಕೊಂಡಿದೆಯೋ ಅವ್ರಿಗೆ ಜೀವಿಸ್ತಿರ್ತಾರೆ. ಯಾವ ಭೀತಿ ಹಿಡ್ಕೊಂಡಿದೆಯೋ ಪ್ರೀತಿ ಅನ್ನೋದೇ ಅವ್ರ ಜೀವನದಲ್ಲಿ ಇರೋದಿಲ್ಲ. ಪ್ರೀತಿ ಅಂದರೆ ಏನಂತೆ? ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯೋದೇ ಪ್ರೀತಿ. ಕೆಲವರು ನನ್ನ ಸಭೆಯಲ್ಲಿ ಅಂಥವ್ರು ಇದ್ದೀರಿ. ದೇವ್ರಿಗೆ ಸ್ತೋತ್ರ. ಇವತ್ತಿನ ನಾನು ಡಿಸೈಡ್ ಮಾಡ್ತೀನಿ, ಕೆಲವರಿಗೆ ಮೊಬೈಲ್ ನಂಬರ್ ಮುಂದೆ ಬ್ರಾಕೆಟಲ್ಲಿ ಪ್ರೀತಿ ಅಂತ ಹಾಕೋತೀನಿ. ದಟ್ಸ್ ಲವ್. ಏನಂತ? ಲವ್ ಅಂತ ಆ್ಯಡ್ ಮಾಡ್ಕೋತೀನಿ. ಉಳಿದವ್ರಿಗೆ ಹಾಕಿಲ್ಲ, ಅರ್ಥ ಏನು? ಕೈಗೊಂಡು ನಡೀತಿಲ್ಲ ಅಂತ ಅರ್ಥ. ಪ್ರೀತಿ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತ ಅರ್ಥ. ಮುಂದಿನ ವಚನ ಹೇಳ್ತದೆ 6ನೇ ವಚನದಲ್ಲಿ, ಸಾಕು. ಮೊದಲಿಂದು ಕೇಳಿದ್ದು, ನಾನು ಆರಾಧನೆ ಮಾಡುವಾಗ ದೇವರಾತ್ಮ ಹೇಳಿದ್ದು, ಪ್ರಾರಂಭದ ಪ್ರೀತಿಯನ್ನು ಬಿಟ್ಬಿಟ್ಟಿದ್ದೀಯಾ? ಮೊದಲಿಂದ ದೇವರು ನಮ್ಮ ಕಲಿಸ್ಕೊಡೋದೇನು ಗೊತ್ತಾ? ನೀನು ಪ್ರೀತಿಯಲ್ಲಿ ನಡಿಬೇಕು, ನೀನು ಪ್ರೀತಿಯಲ್ಲಿ ನಡಿಬೇಕು, ಪ್ರೀತಿಯಲ್ಲಿರಬೇಕು. ಪ್ರೀತಿ ಸತ್ಯವೇದ ನಮಗೆ ಹೆಚ್ಚಾಗಿ ಬೋಧಿಸ್ತದೆ. ಹಾಗಾದರೆ ಇವತ್ತು ತಿಳ್ಕೊಳ್ಳೋ ಪ್ರೀತಿ ಅಂದರೆ ಏನು ಅಂದರೆ, ದೇವರ ಆಜ್ಞೆಯನ್ನು ಕೈಕೊಂಡು ನಡೆಯುವುದೇ ಪ್ರೀತಿ. ನಾನು ಪ್ರೀತಿಸ್ತಾ ಇದ್ದೀನಾ? ತುಂಬ ಜನ ಹೇಳ್ತಾರೆ, ನಾವು ಎಷ್ಟು ಪ್ರೀತಿಸ್ತೀರಿ ಗೊತ್ತಾ, ನೀನು ಕಾಣಲ್ಲ. ಅದೇನು ಕಾಣಲ್ಲ? ಪ್ರೀತಿ ಇದ್ದರೆ ಕಾಣಬೇಕು. ಪ್ರೀತಿ ಇದ್ರೆ ಏನಾಗಬೇಕು? ಕಾಣಬೇಕು. ನಾನು ನನ್ನ ಮಕ್ಕಳನ್ನ ಪ್ರೀತಿಸ್ತೀನಿ. ಕಾರಣ ಊಟಕ್ಕೆ ತಂದಾಕ್ತೀನಿ, ಬಟ್ಟೆ ತಂದು ಕೊಡ್ತೀನಿ, ಸ್ಕೂಲಿಗೆ ಸೇರಿಸ್ತೀನಿ, ಫೀಸ್ ಕಟ್ತೀನಿ. ಕಾರಣ ನನ್ನ ಮಕ್ಕಳನ್ನ ನಾನು ಪ್ರೀತಿಸ್ತೀನಿ ಅಂತ ನಾನು ಹೇಳಬಹುದು. ಅದು ಯಾವತ್ತೂ ಮಾಡಲ್ಲ. ಆದರೆ ನನ್ನಷ್ಟು ಪ್ರೀತಿಸೋರೇ ಇಲ್ಲ ಅಂದರೆ ಆ ಪ್ರೀತಿ ನಾನು ಇಲ್ಲ. ಇವತ್ತು ಸತ್ಯವೇದದಲ್ಲಿ ಅನೇಕ ಹಾಗೇನೆ ಬೈಬಲ್ ಕೈಗೊಂಡು ನಡೀತಿರಲಿಲ್ಲ ಪಾಸ್ಟರ್. ಯೇಸು ಸ್ವಾಮಿ ಕಂಡ್ರೆ ಅಷ್ಟಿಷ್ಟು ಪ್ರೀತಿ ಅಲ್ಲ ನನಗೆ. ಅಂಥ ಪ್ರೀತಿ ಪೇತ್ರ ನನಗೆ ಈಗಲೇ ಪ್ರಾಣ ಕೊಟ್ಬಿಡ್ತೀನಿ ಸ್ವಾಮಿ ಅಂತ ಹೇಳ್ದ. ಸ್ವಲ್ಪ ಹೊತ್ತಿನಲ್ಲೇ ಓಡೋಟದ, ಸುಳ್ಳು ಹೇಳಿ ಓಡೋಟದ. ಇಂಥ ವಿಶ್ವಾಸಿಗಳು ತುಂಬ ಜನ ನಾವಿದ್ದೀವಿ. ಮತ್ತೆ ಹೇಳ್ತೀನಿ, ಪ್ರೀತಿ ಅಂದರೆ ಆಜ್ಞೆಯನ್ನು ಕೈಕೊಂಡು ನಡೆಯುವುದೇ. ವಾಕ್ಯವನ್ನು ಏನು ಬೋಧಿಸ್ತೀನೋ ಪ್ರತಿ ವಾರ ಇವತ್ತು ಸಭೆಗೆ ಬಂದರೆ ಇವತ್ತು ಸಿಸ್ಟರ್ ಸೈಡ್ ಅನೇಕ ಯಾವಾಗಲೂ ತುಂಬಾಗಿರುತ್ತೆ. ಸಹೋದರರ ಸೈಡ್ ಅನೇಕ ಸಾರಿ ಬರೀ ಖಾಲಿ ಉಳಿಯುತ್ತೆ. ಯಾವಾಗ ವಾಕ್ಯವನ್ನು ಬೋಧಿಸುವುದನ್ನು ಕೈಗೊಂಡು ನಾನು ನಡೀತೀನಿ ಅಂತ ನಿಮ್ಮೊಳಗೆ ಬಂದುಬಿಡುತ್ತೋ,
ಪ್ರತಿ ವಾರ ಬನ್ನಿ ಅಂತ ನಾನು ಕರಿಬೇಕಾಗಿರಲಿಲ್ಲ, ಕರಿಬೇಕಾಗಿರೋ ಅವಶ್ಯಕತೆ ಇಲ್ಲ. ವೇಗವಾಗಿ ಇವತ್ತೇನು ಬೋಧಿಸ್ತಾರೋ, ಇವತ್ತೇನು ನನಗೆ ಕಲಿಸ್ತಾರೋ, ಎಲ್ಲಿದೆ ನನಗೆ ಆಶೀರ್ವಾದ ಅಂತ ಹುಡುಕಿ ಓಡಿ ಬರ್ತಾರೆ. ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಾ? ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. 1 ಯೋಹಾನ 3ನೇ ಅಧ್ಯಾಯಕ್ಕೆ ಬನ್ನಿರಿ, 18ನೇ ವಚನ. ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಲ್ಯಚಾರದಿಂದಾಗಲಿ ಪ್ರೀತಿಸುವವರಾಗಬಾರದು. ನೀವು ಪ್ರೀತಿಯು ಹೃದಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ಕೆಲವರು ನೋಡಿದ್ದೀರಾ, ಮನೆಗೆ ಹೋದರೆ ಕೂತಂಗೆ ಕೂತು ಜಾಗದಲ್ಲೇ ಕೂತಿರ್ತಾರೆ. ಊಟ ಮಾಡ್ಕೊಂಡೋಗ್ರೆ ಇರಿ ಊಟ ಮಾಡ್ಕೊಂಡೋಗ್ರಿ ಅಂತಾರೆ. ಎದ್ದು ಊಟ ಕೊಡಲ್ಲ. ಟೀ ಮಾಡಲೇ ಇರಿ ಕುಡ್ಕೊಂಡೋಗ್ರಿ ಎದ್ದೋಗಿ ಅಡುಗೆ ಮನೆಗೆ ಹೋಗಿ ಟೀ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು ಕೂತು ಬಿಡ್ತಾರೆ. ಇರಿ ಇವಾಗರೆ ಕುಡ್ಕೊಂಡೋಗ್ರಿ ಇವ್ರು ಎದ್ದೋಗಲ್ಲ, ಅವ್ರು ಗಂಟೆ ಇವ್ರು ಎದ್ದೋಗೇ ಇಲ್ಲ. ಬರೀ ಬಾಯಿ ಉಪಚಾರದಿಂದ ಪ್ರೀತಿ ತೋರಿಸ್ಕೊಟ್ಟದ್ದು. ಹಲ್ಲೆಲೂಯಾ. ನಮ್ಮ ಸಭೆಯಲ್ಲಿ ಯಾರೋ ಇಲ್ಲ, ಬೇರೆ ಹೊರಗಿನವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೀವೆಲ್ಲ ಒಳ್ಳೆಯವರು. ಬರೀ ಮಾತಿನಿಂದ ಬಾಯಿ ಉಪಚಾರದಿಂದ ಪ್ರೀತಿ ತೋರಿಸೋದಲ್ಲ. ಲೋಕ ಒಂದು ಗಾದೆ ಮಾತು ಹೇಳ್ತೇವೆ ಗೊತ್ತಾ, ಜನ ಅಂಥವರೇ ನಂಬ್ತಾರೆ ಅಂದರೆ. ಮನೇಲಿ ಮಾಡಿದ್ರಿಗಿಂತ ದಾರಿ ನಿಂತ್ಕೊಂಡು ಹೋಗಿ ಬಂದೇವ ಅದು ಗಣ್ಣೀರು ಹಾಕ್ಬಿಟ್ರೆ 9 ತಿಂಗಳು ಮಾಡಿದ್ರೆ ಮೆಚ್ಚಲ್ವಂತೆ. ದಾರಿಲಿ ಹೋಗಿದ್ದು ಬಂದೇವೆ ಅಂದ್ಬಿಟ್ರೆ ಸಾಕತ್ತೆ. ಅವಳಂತ ಪ್ರೀತಿ ತೋರೋರು ಇಲ್ವಂತೆ ಅಂದ್ಬಿಡುತ್ತೆ. ಹಲ್ಲೆಲೂಯಾ. ಈ ರೀತಿ ಬಾಯಿ ಉಪಚಾರದಿಂದ ನಾವು ಪ್ರೀತಿಸುವವರಾಗಿರಬಾರ್ದು. ಬಾಯಿ ಉಪಚಾರದಿಂದ ಪ್ರೀತಿಸೋದವರನ್ನು ನಂಬಲೂಬಾರ್ದು. ಕೆಲವರು ಹಂಗಿದ್ದಾರೆ, ಪ್ರೀತಿ ತೋರಿಸೋದ ರೀತಿಯಲ್ಲಿ ಕಾಣ್ತಾರೆ. ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವ ರೀತಿಯಲ್ಲಿ ಬಾಯಿ ಉಪಚಾರದಿಂದ ನಿಮ್ಮನ್ನು ತಪ್ಪು ದಾರಿಗೆ ಎಳೆದಿರ್ತಾರೆ. ಬಾಯಿ ಉಪಚಾರದಿಂದ ಅಲ್ಲ. ಹೆಂಗಿರ್ಬೇಕಂತ ಪ್ರೀತಿ? ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ಇರಲಿ. ಕೃತ್ಯದಲ್ಲಿ ಅಂದರೆ ಕ್ರಿಯೆಯಲ್ಲಿ ಕಾಣಬೇಕು. ನಾನು ಈ ಚರ್ಚನ್ನ ಪ್ರೀತಿಸ್ತೀನಿ, ಕೃತ್ಯದಲ್ಲಿ ಕಾಣ್ತಾರೆ. ಅನೇಕರು ಹೊರಗಡೆ ಶೀಟ್ ಬೇಸಿಲು ಮಳೆ ಎಲ್ಲ ಒಳಗೆ ಬರ್ತದೆ, ಅದಕ್ಕಾಗಿ ಕೆಲಸ ಮಾಡಿದ್ದಾರೆ, ಅದಕ್ಕಾಗಿ ಹಣ ಕೊಟ್ಟಿದ್ದಾರೆ, ಅದಕ್ಕಾಗಿ ನಿಂತು ದುಡಿದಿದ್ದಾರೆ. ಕಾರಣ ನಿಮ್ಮ ಪ್ರೀತಿ ಕೃತ್ಯದಲ್ಲಿದೆ. ಈ ಸಭೆಯನ್ನು ನಾನು ಪ್ರೀತಿಸ್ತೀನಿ. ನನ್ನ ಕಾರ್ಯಗಳಲ್ಲಿ ನಿಮ್ಮಲ್ಲಿ ಯಾರಾದರೂ ಪಾಸ್ಟ್ರೆ ಈ ಥರ ಹೇಳ್ತಿದ್ರಿ, ನಿಮ್ಮಲ್ಲಿ ಕೃತ್ಯದಲ್ಲಿಲ್ಲ, ಏನಾದರೂ ನಾನು ತೋರಿಸೋದ್ರೆ ಖಂಡಿತವಾಗಲೂ ಅದನ್ನು ನಾನು ತಂದುಕೊಡ್ತೀನಿ. ಕಾರಣ ಈ ಸೇವೆಯಲ್ಲಿ ಈ ಸಭೆಯನ್ನು ನಾನು ಪ್ರೀತಿಸ್ತೀನಿ. ಹಲ್ಲೆಲೂಯಾ. ಆದರೆ ನಾನು ಒಂದು ಮಾತ್ರ ಹೇಳ್ತಾರೆ, ನಿಮ್ಮ ಮನೆಗಳನ್ನ ತುಂಬ ಚೆನ್ನಾಗಿ ಪ್ರೀತಿಸ್ತೀರಿ. ಕೃತ್ಯದಲ್ಲೂ ಇದೆ, ಡಬ್ಬಲ್ ಸತ್ಯದಲ್ಲೂ ಇದೆ. ಎಂಥ ಸತ್ಯ? ಹೆಂಗೆ ಹೇಳ್ತಾರಲ್ಲ, ನೆತ್ತಿ ಮೇಲೆ ಹೊಡೆದಂಗೆ ಅಂತ. ಹಂಗದ ನಿಮ್ಮ ಮನೆಯನ್ನು ನೀವು ಪ್ರೀತಿಸ್ತೀರಿ, ಅದರಲ್ಲಿ ಡೌಟೇ ಇಲ್ಲ. ಬಟ್ ಸಭೆಯನ್ನು ಪ್ರೀತಿಸ್ತಿದ್ದೀವಿ ಅನ್ನೋದ್ರಲ್ಲಿ ಕೆಲವು ಸಾರಿ ಮೈಲ್ಡಾಗಿ ಡೌಟ್ ಹೊಡೆಯುತ್ತೆ ಕೆಲವರು. ಹಲ್ಲೆಲೂಯಾ. ಚಲುವಾಗಿದ್ದೀರಲ್ವ? ದೇವರ ವಾಕ್ಯವನ್ನು ಧ್ಯಾನಿಸುವ, ಕೇಳಿಸ್ಕೊಳ್ಳೋಣ, ಅದನ್ನು ಕೈಕೊಂಡು ನಡೆಯುವ, ಅದುವೇ ವಿಧೇಯತೆಗೆ ಇನ್ನೊಂದು ಗುರುತೆ ಹಂಚಿಕೊಳ್ಳೋದು. ಇವತ್ತು ಮುಗಿದ ಮೇಲೆ ನಿಮ್ಮನ್ನು ನಾನು ಕೇಳ್ತೀನಿ, ಯಾರಿಗೆ ಇದನ್ನು ಹಂಚ್ಕೊಳ್ತೀನಿ ಅಂತ. ಈ ಸಾರಿ ನೀವು ಯಾರಿಗಾದರೂ ಈ ವಾಕ್ಯ ಭಾಗವನ್ನು ಇದಕ್ಕೆ ನೀವು ವಿಧೇಯರಾದರೆ, ಆ ವಿಧೇಯತೆಯನ್ನು ನೀವು ಮತ್ತೊಬ್ಬರಿಗೆ ಶೇರ್ ಮಾಡಲೇಬೇಕು. ಶೇರ್ ಮಾಡಲಿಲ್ವಾ, ಮುಂದಿನ ವಾರ ನಾನು ಕೇಳ್ತೀನಿ ಶೇರ್ ಮಾಡಿದ್ರೆ ಅಂತ. ಅಂತ ತಲೆನೂ ಅಲ್ಲಾಡಿಸ್ಬಾರ್ದು. ಯಾರಿಗೆ ಶೇರ್ ಮಾಡಿದ್ರಿ, ಏನು ಶೇರ್ ಮಾಡಿದೆ, ಇಂಡಿವಿಜುವಲ್ ಆಗಿ ನಾನು ಕೇಳಕ್ಕೆ ಹೋಗ್ತೀನಿ. ಇಂಡಿವಿಜುವಲ್ ಆಗಿ ಅಂದರೆ ವೈಯಕ್ತಿಕವಾಗಿ ನೀವು ಒಬ್ಬೊಬ್ಬರನ್ನ ನಾನು ಕೇಳ್ತೀನಿ, ಏನನ್ನ ಹಂಚ್ಕೊಂಡ್ರಿ, ಏನು ಬದಲಾವಣೆ ಆಗಿತ್ತು, ಏನು ವಿಧೇಯರಾದ್ರಿ, ಯಾರು ಹಂಚ್ಕೊಂಡ್ರಿ ಅಂತ ನಾನು ಕೇಳ್ತೀನಿ. ತಿಮೋತಿ ಕ್ಲಾಸಲ್ಲಿ 30 ಜನರ ಹೆಸರು ಬರ್ತಿದ್ದೀರಾ, ಅವ್ರಿಗೆ ಹಂಚ್ಕೊಳ್ರಿ, ಹೋಗಿ ಶೇರ್ ಮಾಡಿರಿ. ಹಿಂದೆ ಮುಂದೆ ಗೊತ್ತು ಗುರಿನೇ ಇಲ್ಲ, ವಾಟ್ಸಾಪಲ್ಲಿ ಬತ್ತಿದ್ದಾಗೆ ಓದಾಗಿಲ್ಲ, ಏನಿಲ್ಲ, ಶೇರ್ ಹೋಗು ಕಳಿಸು. ಯಾವಾಗ ಒಂದು SMS ಬರ್ತಿತ್ತು, ಇದನ್ನು 10 ಗುಂಪುಗಳಿಗೆ ಶೇರ್ ಮಾಡಿದ್ರೆ ನಿನಗೊಂದು ಮೊಬೈಲ್ ಸಿಕ್ಕುತ್ತೆ ಅಂತ. ಎಷ್ಟು ಜನ ಪಡ್ಕೊಂಡಿದ್ದಾರೆ? ಅದು ಹೆಂಗಿತ್ತು ಗೊತ್ತಾ, ಇದನ್ನು ನಾನು ಶೇರ್ ಮಾಡಿದ್ರೆ ನಾನು ಒಂದು ಮೊಬೈಲ್ನ ಪಡ್ಕೊಂಡಿದ್ದೇನೆ, ನೀವು 10 ಗ್ರೂಪ್ಗೆ ಶೇರ್ ಮಾಡಿರಿ ಅಂತ ಕಳಿಸಿರ್ತದೆ. ಇಂಥವುಗಳನ್ನ ಶೇರ್ ಮಾಡಿ ಮಾನನೆಲ್ಲ ಶೇರ್ ಮಾಡ್ಕೊಬಿಟ್ರೆ, ಮಾನ ಎಲ್ಲ ಹೊಟ್ಟೋಗಿದೆ. ಅಂಥವುಗಳನ್ನ ಶೇರ್ ಮಾಡೋಕ್ಕಿಂತ ಇವತ್ತು ಏನು ಕಲ್ತರೋ, ಯಾವುದಕ್ಕೆ ವಿಧೇಯರಾಗಿದ್ದೀರೋ ಅದನ್ನು ಮತ್ತೊಬ್ಬರಿಗೆ ಶೇರ್ ಮಾಡಿರಿ. ಶೇರ್ ಮಾಡೋರಾಗಿದ್ದರೆ ಇನ್ಮೇಲೆ ನನ್ನ ಸಭೆ ಈ ರೀತಿಯಾಗಿರಲ್ಲ. ಒಬ್ಬ ಶ್ರೀಲಂಕಾದಿಂದ ಬಂದಂಥ ಸೇವಕರೊಬ್ಬರು ಹೇಳಿದ್ರು, 3 ಆರಾಧನೆ ನನ್ನ ಸಭೆಯಲ್ಲಿ ಪ್ರಾರಂಭವಾಗಬೇಕು.
ಎಷ್ಟು ಆರಾಧನೆ? ಸ್ಥಳ ಇಡಿಸಲಾರದೆ 3 ಆರಾಧನೆ ಪ್ರಾರಂಭವಾಗಬೇಕು. ಕಾರಣ ನೀವು ಶೇರ್ ಮಾಡ್ತಿಲ್ಲ, ವಿಧೇಯರಾಗ್ತಾ ಇಲ್ಲ. ಅದರ 19ನೇ ವಚನದಿಂದ ಹೋದಾಗ, ನಾವು ಸತ್ಯಕ್ಕೆ ಸೇರಿದವರೆಂಬುದು ಇದರಿಂದಲೇ ನಮಗೆ ತಿಳಿಯುತ್ತದೆ ಮತ್ತು ನಮ್ಮ ಹೃದಯವು ಯಾವ ವಿಷಯದಲ್ಲಾದರೂ ನಮ್ಮ ದೋಷಗಳನ್ನು ನಿರ್ಣಯಿಸಿದರೂ ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವನಾಗಿದ್ದು ಎಲ್ಲವನ್ನು ಬಲ್ಲವನಾಗಿದ್ದಾನೆಂದು ನಾವು ತಿಳಿದು ದೇವರ ಸಮಕ್ಷಮದಲ್ಲಿ ನಮ್ಮ ಹೃದಯವನ್ನು ಸಮಾಧಾನಪಡಿಸಿದೆವು. 24ನೇ ವಚನ ಓದ್ಬಿಡ್ತೀನಿ, ಗಮನಿಸ್ರಿ. 24ನೇ ವಚನ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ, ಆತನು ಇವನಲ್ಲಿ ನೆಲೆಗೊಂಡಿರುತ್ತಾನೆ, ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತನು ನಮಗೆ ಅನುಗ್ರಹಿಸಿದ ಆತ್ಮನಿಂದಲೇ ಬಲ್ಲೆವು. ಯಾರ ಆಜ್ಞೆಯನ್ನು ಕೈಗೊಂಡಿರ್ತಾರೋ ಅವರೊಳಗೆ ಏನಿರ್ತಾರಂತೆ? ಆತನೇ ಬಂದು ನನ್ನಲ್ಲಿ ವಾಸವಾಗಿರ್ತಾರಂತೆ. ಯೇಸು ಸ್ವಾಮಿ ನನ್ನೊಳಗಿದಾರ ಅನ್ನುವ ಡೌಟ್ ನಮ್ಮಲ್ಲಿ ಯಾಕೆ ಬರುತ್ತೆ ಗೊತ್ತಾ? ಆತನ ಆಜ್ಞೆಗಳನ್ನು ಕೈಕೊಂಡು ನಾನು ನಡೀತಾ ಇಲ್ಲ. ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯದೇ ಇದ್ದಾಗ ನಮಗೆ ಒಂದು ಡೌಟ್ ಬಂದು, ಇವತ್ತು ಕ್ರಿಸ್ತನ ಬರೋಣದ ಗುರುತುಗಳ ಕಂಡು ನಡೀತಾ ಇದೆ, ಇರಾನ್ ಮತ್ತು ಇಸ್ರಾಯೇಲ್ ಯುದ್ಧ ನಡೀತಾ ಇದೆಯಲ್ಲ, ಇದು ಇನ್ನೂ ಕ್ರಿಟಿಕಲ್ ಆಗಿ 3ನೇ ಮಹಾಯುದ್ಧವಾಗಿ ಮಾರ್ಪಟ್ರೆ ಯೇಸು ಸ್ವಾಮಿ ಬೇಗ ಬರ್ತವೆ. ನಾನು ಇನ್ನೊಂದು ಮಾತು ಹೇಳ್ತೀನಿ, ನೀವು ನಾನು ಜೀವಂತವಾಗಿ ಇರುವಾಗಲೇ ಯೇಸುವನ್ನು ಬರಲಿಕ್ಕೆ ಹೋಗ್ತಾರೆ. ಆದರೆ ಅದರಲ್ಲಿ ಎಷ್ಟು ಜನ ನಾನು ಹೋಗ್ತೀನಿ ಸ್ವಾಮಿ ಅಂತ ಹೇಳ್ತಾರೆ ಅಂದರೆ, ಈ ವಚನ 24ನೇ ವಚನ ಹೇಳ್ತದೆ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿದ್ದಾನೆ. ನೆಲೆಗೊಂಡಿದ್ರೆ ಅದರ ಜೊತೆಗೆ ಅದನ್ನು ನೆಲೆಗೊಂಡಿರುವಂಥ ಸ್ಥಳದಿಂದ ಅದನ್ನು ಬೇರ್ಪಡಿಸೋದು ಕಷ್ಟ. ಯೇಸು ಸ್ವಾಮಿ ನಾನು ನೆಲೆಗೊಂಡಿದ್ದೇನೆ ಅಂದರೆ ಯೇಸು ಸ್ವಾಮಿ ಮುಂದೆ ಬರ್ತಾರೆ. ನೆಲೆಗೊಂಡಿದ್ರೆ, ಉದಾಹರಣೆಗೆ ಕೆಲವು ಸಾರಿ ಒಂದು ಗಿಡವನ್ನು ಕಿತ್ತರೆ ಬರೀ ಗಿಡ ಬರುತ್ತಾ, ಅದರ ಜೊತೆಗೆ ಮಣ್ಣು ಬರ್ತದ? ಯಾಕೆ ಹೇಳಿ? ಅದರಲ್ಲಿ ಹಿಡ್ಕೊಂಡ್ಬಿಟ್ಟಿರುತ್ತೆ, ನೆಲೆಗೊಂಡ್ಬಿಟ್ಟಿರ್ತದೆ. ಅದು ಎತ್ತಿದ್ರೆ ಮಣ್ಣು ಸಮೇತ ಬರ್ತದೆ. ಇವತ್ತು ಯೇಸು ಸ್ವಾಮಿ ಇಲ್ಲಿಂದ ಎತ್ತಲ್ಪಟ್ಟರೆ ಯಾರೆಲ್ಲ ಅಂಟ್ಕೊಂಡೋದ್ರಿ? ನೆಲೆಗೊಂಡ್ರು. ಯಾರು ನೆಲೆಗೊಂಡಿರ್ತಾರೆ? ಆತನ ಆಜ್ಞೆಗಳನ್ನ ಭಕ್ತರುಗಳು ನೀವು ಆದರೆ ಅಂತ ನೆಲೆಗೊಂಡಿದ್ರೆ ಹೂವನ್ನಿ, ಇಲ್ಲಾಂದ್ರೆ ನೆಂಗನಾಡ್ಬಿಡಿ ಸಾಕು. ಹೂವು ಅನ್ಬೇಡಿ, ನಿಮ್ಮ ಬುದ್ಧಿ ಗೊತ್ತು, ನಂಗೆ ನೆಂಗನಾಡೋದು ಕಲ್ತಿದ್ದಾರೆ. ವಾಹನ ಅಂತ ಹೇಳ್ಬೇಡಿ, ಜಸ್ಟ್ ಸ್ಮೈಲ್ ಕೊಟ್ಬಿಡಿ, ಹಾಗೆ ತಿಳ್ಕೊತಾರ ಅವರು. ಇದುವೇ ನಮ್ಮ ವಾಸ್ತವ, ಇದುವೇ ನಮ್ಮ ಸ್ಥಿತಿ. ಎಂತೆಂಥ ಘಟನೆಗಳು ಈ ಲೋಕದಲ್ಲಿ ನಡೀತಿದೆ. ಇವತ್ತು ಎಲ್ರಿಗೂ ಚಿಂತೆ ಏನು ಗೊತ್ತಾ? ಈ ಯುದ್ಧ ನಡೀತಿದೆ, ಎಷ್ಟು ಒಂದು ಬರ್ತಾರೋ ಏನೋ ಇಲ್ಲ, ಯಾವಾಗ ಗ್ಯಾಸ್ ಬಂದೋ ಗೊತ್ತಿಲ್ಲ, ಯಾವಾಗ ಸಿಲಿಂಡರ್ ಸಿಕ್ಕಿದೆ ಬುಕ್ ಮಾಡು. ಇದು ಚಿಂತೆ. ಪರಲೋಕಕ್ಕೆ ಹೋಗ್ತೀವಿ ಅನ್ನೋ ಚಿಂತೆ ಇಲ್ಲ. ನಂಬ್ರಿ, ಏನೇ ನಡೀಲಿ ನಿನಗೂ ನನಗೂ ಈ ಆಶೀರ್ವಾದ ವರ್ಷದ ಕೊರತೆ ಇರಲ್ಲ ರೀ. ಅದುವೇ ಈ ಸುಭಿಕ್ಷೆ ನಡೆದ ನಂತರ ಐಗುಪ್ತ ದೇಶದಲ್ಲಿ ನಡೆದಂತೆ ಇವತ್ತು ನಮ್ಮ ದೇಶದಲ್ಲಿ ನಡೀತಿದೆ. ಅದುವೇ ನಮ್ಮ ಸಭೆ ಕೊಟ್ಟಂಥ ಆಶೀರ್ವಾದ, ವಾಗ್ದಾನ. ಯಾರ ಸಭೆಗೆ ಯಾವ ರೀತಿ ವಾಗ್ದಾನ ಕೊಟ್ಟಿದ್ದಾರೋ ಇಲ್ವೋ, ನನ್ನ ಸಭೆಯ ಕಾರ್ಯಗಳು ಪ್ರತಿ ವರ್ಷವೂ ನಾನು ಗಮನಿಸ್ತಾ ಬರ್ತಿದ್ದೀನಿ. ಏನು ನಡೀತದೋ ಅದಕ್ಕೆ ಸರಿಯಾಗಿದ್ದೇವೆ ನಮ್ಮ ಸಂಗಡ ಮಾತನಾಡಿದ್ದಾರೆ. ಸುಭಿಕ್ಷೆ ವರ್ಷ ಸೂಪರ್ ಆಗಿತ್ತು, 7 ವರ್ಷ. ಆ ಬರಗಾಲದಲ್ಲಿ ನಂತರ ಸುಭಿಕ್ಷೆ ಸ್ಟಾರ್ಟ್ ಆಗ್ತಿದ್ದಾಗೆ ಕೊರತೆಗಳು ಸ್ಟಾರ್ಟ್ ಆಯಿತು, ಬರಗಾಲ ಸ್ಟಾರ್ಟ್ ಆಯಿತು. ಅದೇ ಪ್ರಕಾರ ಇವತ್ತು ಎಲ್ಲ ದೇಶಕ್ಕೂ, 2 ದೇಶಕ್ಕೆ ಮಾತ್ರ ಅಲ್ಲ, ಇನ್ಕ್ಲೂಡಿಂಗ್ ಅಮೆರಿಕ 3ಕ್ಕೆ ಮಾತ್ರ ಅಲ್ಲ, ಎಲ್ಲ ದೇಶಗಳು ಇವತ್ತು ಕೊರತೆ ಕಾಣ್ತಾ ಇದೆಯಾ? ಇವತ್ತು ನಾನು ಹೇಳ್ತೀನಿ, ನಿಮ್ಮನ್ನು ನಂಬ್ರಿ, ಯಾರ ಕೊರತೆ ಇರುತ್ತೋ ಇಲ್ವೋ, ಯೋಸೇಫನ ನಿಮಿತ್ತವಾಗಿ ಹೋದಂಥ ಯಾಕೋಬನ ವಂಶದವರಿಗೆ ಮಾತ್ರ ಕೊರತೆ ಇರಲಿಲ್ಲ. ಎಷ್ಟು ವರ್ಷ? ಆ ದುರ್ಭಿಕ್ಷೆ ಮುಗಿಯೋವರೆಗೂ ಕೊರತೆ ಇರಲಿಲ್ಲ. ನೀವು ನಂಬ್ರಿ, ನಾನು ನಿನ್ನಲ್ಲಿ ನೆಲೆಗೊಂತೀನಿ ಸ್ವಾಮಿ. ಯುದ್ಧ ಇಷ್ಟಲ್ಲ, ಇನ್ನೂ 10 ಪಟ್ಟು ಮಾರ್ಪಟ್ಟರು ನಾನು ಕೊರತೆ ಪಡಲ್ಲ. ಆಮೇಲೆ ನಾನು ಕೊರತೆ ಪಡಲ್ಲ. ಎಲ್ಲಿರ್ತದೆ ವಾಕ್ಯ ಇರ್ತದೆ, ನಾನು ಕೊರತೆ ಪಡೆಯಲ್ಲ. ಯೆಹೋವನಲ್ಲಿ ಹುಡುಗರು ಕೊರತೆ ಪಡೆಯಲು ನನಗೆ ಚಿಂತೆ ಇಲ್ಲ, ಕೊರತೆ ಇಲ್ಲ. ನಾನು ಶಿವಮೊಗ್ಗ ಹೋದಾಗಿಂದ ಬಂದಾಗಿಂದ ಸ್ವಲ್ಪ ಗಂಟಲು ಕಷ್ಟ ಆಗ್ತಿತ್ತು. ಇವತ್ತು ಕೂಡ ಆರಾಧನೆ ಮಾಡ್ತೀವಿ ಗೊತ್ತ ಅಂತ ಅನಿಸ್ತಿತ್ತು. ದೇವರು ಬಲಪಡಿಸಿದ್ದಾರೆ, ಅದಕ್ಕಾಗಿ ಸ್ತೋತ್ರ. 2 ದಿನದ ಗಂಟಲು ಉರಿ, ಅದಕ್ಕಾಗಿ ಪ್ರಾರ್ಥನೆ ಮಾಡಿಕೊಡ್ರಿ. ನಾನು ಮಾತನಾಡ್ತಕ್ಕಂಥ ವಿಚಾರ
ವಾಕ್ಯಕ್ಕೆ ವಿಧೇಯರಾಗಬೇಕು, ಅದನ್ನು ಹಂಚಿಕೊಳ್ಬೇಕು. ವಿಧೇಯರಾಗುವವರು ಹಂಚಿಕೊಳ್ಳೋರಾಗಿರ್ತಾರೆ. ಇನ್ನು ಮೇಲೆ ಈ ರೀತಿಯಾದ ಪ್ರಸಂಗ ನಿಮಗೆ ಅರ್ಥ ಆಗ್ತದೆ ಇಲ್ಲ ಗೊತ್ತಿಲ್ಲ. ಕಥೆ ರೂಪದಲ್ಲಿ ಪಾಯಿಂಟ್ಗಳನ್ನ ಹೇಳ್ಕೊಂಡು ಹೋದ್ರೇ ಅಂತ ಕಾದಿರಬೇಡ್ರಿ. ಚಿಕ್ಕ ಅಂಥದಿಂದಲೂ ಒಬ್ಬೊಬ್ಬರು ನಾವು ಬೆಳೆಸಲಿಕ್ಕೆ ಮನಸ್ಸು ಮಾಡೋಣ. ಇವತ್ತು ನೀವೆಲ್ಲರೂ ತಿಳ್ಕೊಳ್ಬೇಕಾದಂಥ ಮಹತ್ವವುಳ್ಳಂಥ ವಿಷಯ, ನೀನು ಕೇಳಿದ ಪ್ರಸಂಗಕ್ಕೆ, ವಾಕ್ಯಕ್ಕೆ, ನೀನು ಓದಿದ ವಾಕ್ಯಕ್ಕೆ ವಿಧೇಯನಾಗಬೇಕು. ವಿಧೇಯನಾಗಿದ್ದೇನೆ ಅನ್ನುವಂಥವರು ಅದನ್ನು ಮತ್ತೊಬ್ಬರಿಗೆ ಹಂಚಿಕೊಳ್ಳಲೇಬೇಕು. ಇವತ್ತು ತೀರ್ಮಾನ ಮಾಡೋಣ. ದೇವರು, ಪ್ರತಿ ವಾರ ನಾನು ಓದ್ತೇನೆ ಬೈಬಲ್ನ, ಪ್ರತಿದಿನ ಓದ್ತೇನೆ, ಪ್ರತಿ ವಾರ ಸಭೆಗೆ ಬಂದು ಕೇಳಿಸ್ಕೊಳ್ತೇನೆ, ಆದರೆ ಅದಕ್ಕೆ ನಾನು ವಿಧೇಯನಾಗ್ತೇನೆ. ಎರಡನೇದಾಗಿ ನಾನು ಮತ್ತೊಬ್ಬರಿಗೆ ಹಂಚಿಕೊಳ್ತೇನೆ. ಆಮೇಲೆ ಕರ್ತನ ವಾಕ್ಯದ ಮೂಲಕ ಎಲ್ಲರನ್ನೂ ಹೇರಳವಾಗಿ ಆಶೀರ್ವಾದ ಮಾಡಿ. ಆಮೇಲೆ ಎದುರೆದುಕೊಂಡು